ಹೋಮರಗೆ ವರ್ಜಿಲಗೆ ಡಾಂಟೆ ಮೇಂಡ್ ಮಿಲ್ಟನಗೆ ನಾರಣಪ್ಪಂಗೆ ಮೇಂಡ್ ಪಂಪನಿಗೆ ಋಷಿ ವ್ಯಾಸ ಭಾಸ ಭವಭೂತಿ ಕಾಳಿದಾಸಾಧ್ಯರಿಗೆ ನರಹರಿ ತುಳಸಿದಾಸ ಕೃತಿ ವಾಸಾದಿ ನನ್ನಯ್ಯ ಪಿರ್ದೂಸಿ ಕಮ್ಮಾರವೆಂದರಿಗೆ ಹಳವರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರಿಗೆಲ್ಲರಿಗೆ ಜ್ಯೋತಿರ್ಪೆಡೆಯಲ್ಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಂ ಲೋಕ ಕವಿ ಕೃಪೆ ಇರಲಿ ಲೋಕ ಗುರು ಕೃಪೆ ಬರಲಿ ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ ಮುಗಿದಿರಲಿ ಕೈ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜಯಿಸುಗೆ ರಸತಪಸ್ಸೆ ದೊರೆಕೊಳುಗೆ ಚಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕನ್ನಡ ಸಾರಸ್ವತ ಲೋಕದ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯ ಸಮಗ್ರ ನೋಟವನ್ನೇ ನಮ್ಮ ಡಾಕ್ಟರ್ ಕಮ್ಮಾರ ಅವರು ಈಗಾಗಲೇ ಆ ಭಾಷೆಯ ಮಹತ್ವವನ್ನು ಕುರಿತು ಅದು ಬೆಳೆದು ಬಂದ ರೀತಿ ಅದರ ವ್ಯಾಕರಣ ಅದರ ಎಲ್ಲ ಪರಿಕಲ್ಪನೆಗಳನ್ನು ಈಗಾಗಲೇ ಆತ್ಮೀಯರಾಗಿರ್ತಕ್ಕಂಥವರು ನಿವೇದಿಸಿದ್ದಾರೆ. ಈಗ ನಾನು ಬರೀ ಬೇರೆ ಬೇರೆ ಕಾವ್ಯಗಳಲ್ಲಿ ಹಳೆಗನ್ನಡ ಕಾವ್ಯಗಳಲ್ಲಿ ಬರ್ತಕ್ಕಂತಹ ಕೆಲವು ಪದ್ಯಗಳನ್ನು ಅದನ್ನು ಅರ್ಥೈಸುವ ಅದನ್ನು ಬಿಡಿಸುವ ಅದರ ಧ್ವನಿ ಅದರ ವ್ಯಾಕರಣ ಇತ್ಯಾದಿಗಳನ್ನು ಹೆಂಗೆ ನಾವು ಗ್ರಹಿಸಬೇಕು ಹೆಂಗೆ ಅರ್ಥೈಸಬೇಕು ಅನ್ನೋದನ್ನು ಒಂದು ಕೆಲವಾರು ಪದ್ಯಗಳ ಮುಖಾಂತರ ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಹಳೆಗನ್ನಡ ಕಾವ್ಯಗಳು ಈಗ ಸದ್ಯ ಸ್ವಲ್ಪ ದೂರ ಉಳಿತಾ ಇವೆ ಅಂತ ಓದುಗರಿಂದ ನಮ್ಮ ಅಧ್ಯಾಪಕರೇ ಸ್ವಲ್ಪ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅನ್ನೋದರ ಕಾರಣಕ್ಕಾಗಿಯೇ ಹಳೆಗನ್ನಡ ಕಾವ್ಯಗಳ ಪ್ರಸ್ತುತತೆ ಅನ್ನುವಂಥ ವಿಷಯ ಕುರಿತು ಮಾತನಾಡಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥ ಮಾತು. ಇಲ್ಲಿ ಕವಿರಾಜ ಮಾರ್ಗದಿಂದ ಈ ಕಡೆಗೆ ಸುಮಾರು ಕುವೆಂಪು ಮಹಾಕವಿಯವರೆಗೆ ನಾವು ಹಳೆಗನ್ನಡದ ಸುಳಿದಾಟವನ್ನು ನಾವು ಕಾಣ್ತೀವಿ. ಅಂದ್ರೆ ಕವಿರಾಜ ಮಾರ್ಗಕಾರ ಅಲ್ಲಿಂದಲೇ ಅಂತ ಕನ್ನಡಿಗರ ಒಂದು ಮಹತ್ವವನ್ನು ಅವರ ಸಂಸ್ಕೃತಿ ಸದ್ಗುಣ ಅವರ ವ್ಯಕ್ತಿತ್ವ ಇವೆಲ್ಲವುಗಳನ್ನು ಕುರಿತು ಅವ ಹೇಳಿಕೊಳ್ತಾನೆ. ಸುಪ್ರಭುಗಳು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರ್ ಗವಿರ ಚಿತ್ತರ್ ವಿವೇಕಿಗಳು ನಾಡವರ್ಗಳು ಅಂತ ಒಂದು ಮಾತನ್ನು ಬರೀತಾನೆ. ಏನೂ ಇರದಿದ್ದರೂ ಕೂಡ ವಿವೇಕ ಇರಬೇಕು ಅಂತ. ಅದರ ಜೊತೆಗೆ ಏನೇನಿದೆ ಅಂತಂದ್ರೆ ನಮ್ಮಲ್ಲಿ ಸಹಜ ಕವಿಗಳದಾರ, ಕವಿಗಳು ಸುಪ್ರಭುಗಳು ಸುಭಟರು ಆಮೇಲೆ ಬಹಳ ಆಕರ್ಷಕವಾದಂಥ ದೇಹ ಸ್ವರೂಪವುಳ್ಳವರು. ಈ ಎಲ್ಲದರ ಜೊತೆಗೆ ಈ ನೆಲದ ಗುಣ ನಮ್ಮ ಕರ್ನಾಟಕದ ಜನತೆಯನ್ನ ವಿವೇಕವುಳ್ಳವರನ್ನಾಗಿ ಮಾಡಿದೆ. ಆದ್ದರಿಂದ ಹೀಗೆ ಹಳೆಗನ್ನಡ ಕಾವ್ಯದ ಒಳಗಡೆ ಇರತಕ್ಕಂಥ ಸತ್ವ ಶಕ್ತಿ ಅದರ ಸಾಮರ್ಥ್ಯ ಅಲ್ಲಿ ಬರ್ತಕ್ಕಂಥ ಶಬ್ದಗಳು ಅರ್ಥ ಧ್ವನಿ ಇವೆಲ್ಲವುಗಳನ್ನು ಅವಲೋಕನ ಮಾಡಿ ನೋಡಿದಾಗ ಓದುಗನಿಗೆ ಮಹದಾನಂದ ಆಕೈತಿ. ಆಮೇಲೆ ಕಾಲದ ಮೌಲ್ಯಗಳು ಹೆಂಗ ಜಾರಿಯಲ್ಲಿದ್ದು ಅನ್ನೋದನ್ನು ಕೂಡ ಈ ಮಹಾಕಾವ್ಯಗಳ ಪದ್ಯಗಳಿಂದ ನಾವು ಅವಲೋಕನ ಮಾಡಬಹುದು ಅಂತ. ಈಗ ನಮಗೆ ಸಾಮಾನ್ಯವಾಗಿ ನಿಮ್ಮ ಶಬ್ದಮಣಿ ದರ್ಪಣಕಾರ ಕೇಶರಾಜ ಒಂದು ಮಾತು ಬರಿತಾನೆ ಪೀಠಿಕೆಯೊಳಗೆ, ಅವತರಿಪುದು ವಿಬುಧರ್ ದೋಷ ವಿದರೋಳ್ ಏನಾನು ಉಳ್ಳೊಡೆ ಪ್ರಿಯದಿಂ ತಿರ್ದುವುದು ಗುಣಯುಕ್ತಮಂ ದೋಷ ವಿದೂರಮಂ ಹಾಗೆ ಮೆಚ್ಚಿ ಕೈಕೊಳ್ಳುವುದಿದಂ ಅಂತ ತಿಳ್ಕೊಂಡು ಹೇಳ್ಕೊಳ್ತಾರೆ. ದೋಷಗಳು ಅಲ್ಲಲ್ಲಿ ಇರಬಹುದು, ನಮ್ಮ ಓದು ಜಾಸ್ತಿ ಆದಂಗೆ ಅದು ಅಲ್ಲಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳು ಇದ್ರೂ ಕೂಡ ಅವ ವಿಬುಧರ್ ದೋಷ ವಿದರೋಳ್ ಏನಾನು ಉಳ್ಳೊಡೆ ಅಂತ ವಿಬುಧರ್ ಅಂತ ಶಬ್ದ ಬಳಸ್ತಾನೆ. ಸಹೃದಯರೇ, ಪಂಡಿತರೇ, ವಿದ್ವಾಂಸರೇ, ಓದುಗರೇ ತಾವುಗಳೆಲ್ಲ ಉತ್ತಮವಾಗಿರ್ತಕ್ಕಂಥವುಗಳನ್ನ ಗ್ರಹಿಸುವುದ ಕಡೆಗೆ ತಾವೆಲ್ಲ ಲಕ್ಷ್ಯ ಕೊಡಬೇಕು ಅನ್ನುವಂಥ ಮಾತನ್ನ. ಆಮೇಲೆ ಕಾವ್ಯದೊಳಗೆ ಎಲ್ಲೂ ದೋಷ ಇರದಂತೆ ಕಾವ್ಯವನ್ನು ಬರಿಬೇಕು ಅಂತಂದ್ರ ಕೃಪಾಶೀರ್ವಾದ ಇರಬೇಕು ಅಂತ ತಿಳ್ಕೊಂಡು ನಮ್ಮ ಎಲ್ಲಾ ಹಳೆಗನ್ನಡ ನಡುಗನ್ನಡ ಕವಿಗಳೆಲ್ಲ ತಾವು ತಮ್ಮ ಪೀಠಿಕಾ ಭಾಗದಲ್ಲಿ ಮಹಾಕಾವ್ಯದ ಪೀಠಿಕೆಯಲ್ಲಿ ಹೇಳ್ಕೊತಾರೆ. ಜಾಣರಂ ತಲೆದೂಗಿಸದೆ ನುಡಿದಡೆ ಆ ಪದ ಕೂಣೆ ಎಂಬಹುದೆಂದು ಗಿರ್ವಾಣಪುರ ನಿಲಯ ಲಕ್ಷ್ಮೀವರಂ ತಾನೇ ಸಂಗೀತ ಸುಕಲಾ ನಿಪುಣನು ವೀಣೆಯಂ ಗಾನಮಂ ನುಡಿಸುವಂದದೋಳ್ ಎನ್ನ ವಾಣಿಯಂ ಕವಿತೆಯಂ ಪೇಳಿಸಿದನೆಂದು ಪುರುಡಿಸುವರಂ ಜರೆದು
ಕಿವಿದೆರೆದು ಕೇಳುವುದು ಎಲ್ಲಾ ಸುಜನರು ಅಂತ ಲಕ್ಷ್ಮೀಶ ತನ್ನ ಜೈಮಿನ ಭಾರತದ ಪೀಠಿಕೆ ಒಳಗ ಬರಿತಾನೆ. ವಿನೂತನ ಕವಿತೆಗೊಂದು ಕುಂದಿಟ್ಟು ಜರೆದೊಡೆ ಬೇಳದವನೊಳು ಆವುದೂಣೆ ಜಾಣರಿದ ನರಿದು ಮತ್ಸರವ ಮರೆದಾಲಿಪುದು. ನಮ್ಮಲ್ಲಿ ಮಾತ್ಸರ್ಯ ಇತ್ತು ಅಂತಂದ್ರ ಆಸ್ವಾದನಾ ಗುಣ ಹೋಗ್ಬಿಡ್ತೈತಿ, ನಮ್ಮ ಸಹೃದಯತೆ ಹೋಗ್ಬಿಡ್ತೈತಿ. ಆ ಕವಿಯ ಬಗ್ಗೆ ಆಗಲಿ ಕಾವ್ಯದ ಬಗ್ಗೆ ಆಗಲಿ ನಾವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಕಾಲದ ಮೌಲ್ಯಗಳನ್ನ ಅವಲೋಕನ ಮಾಡಬೇಕು ಅನ್ನುವಂತ ಮದಾಸೆಯಿಂದ ನಾವು ಕಾವ್ಯಗಳನ್ನ ಓದಬೇಕು, ಅದನ್ನ ಮತ್ತೆ ಮುಂದಿನ ಪೀಳಿಗೆಗೆ ಹಂಚಬೇಕು ಅಂತ. ಈಗ ಗದಾಯುದ್ಧ ಅಂತ, ಸಾಹಸ ಭೀಮ ವಿಜಯಕ್ಕೆ ಗದಾಯುದ್ಧ ಅಂತ ಅದು ಹೆಸರಿದೆ. ಆ ಗದಾಯುದ್ಧದೊಳಗೆ ಮಹಾಕವಿ ರನ್ನ ಬರೆದಂತ ಒಂದು ಪದ್ಯ, ಅದು ಬರೀ 4 ಸಾಲಿನೊಳಗೆ ಇಡೀ ಮಹಾಭಾರತದ ವಸ್ತುವನ್ನೆಲ್ಲ ಹೇಳಿಕೊಡ್ತಕ್ಕಂತ ಒಂದು ಅದ್ಭುತ ಚಮತ್ಕಾರವನ್ನ ನಮ್ಮ ಮಹಾಕವಿ ರನ್ನ ಪ್ರಕಟ ಮಾಡ್ತಾನೆ. ಅದು ಏನು ಅಂತಂದ್ರ, ಈಗ ನಾವು ಸಾಮಾನ್ಯವಾಗಿ ಗದಾಯುದ್ಧ ಅಂತಂದ್ರೆ ಏನು ಅಂತಂದಾಗ, ಗದಾಯುದ್ಧ ಅಂತಂದ್ರ ಭೀಮ ದುರ್ಯೋಧನ ಇಬ್ಬರು ಗದೆ ಹಿಡಿದು ಆ ಆಯುಧ ಹಿಡಿದು ಯುದ್ಧ ಮಾಡಿದ್ರು, ಭೀಮ ಗೆದ್ದ, ದುರ್ಯೋಧನ ಸೋತ ಅಂತ ಹಿಂಗ ಸಾಮಾನ್ಯವಾಗಿ 1-2 ಸಾಲಿನೊಳಗೆ ಹೇಳ್ತೀವಿ. ಆದ್ರೆ ಅದನ್ನು ಒಂದು ಪುಟದಷ್ಟು ಹಿಗ್ಗಿಸಿ ಬರೆಯುವುದಕ್ಕೊಂದು ಅವಕಾಶ ಎಲ್ಲಿದೆ ಅಂತಂದ್ರೆ ಮಹಾಕವಿ ರನ್ನನ ಆ 4 ಸಾಲು ಪದ್ಯಗಳು ಬರ್ತಾವ. ಮೊದಲೋಳು ಬದ್ಧ ವಿರೋಧ ದಿಮ್ನೆಗಳದ ಕುಂತಿ ಪುತ್ರರೋಳು ಭೀಮನ್ ಅಂಕದ ಗಾಂಧಾರಿ ಪುತ್ರರೋಳು ಮೊದಲಿಗಂ ದುರ್ಯೋಧನಂ ಧರ್ಮ ಯುದ್ಧದೊಳಂತೂ ಆತನನ್ ಈಕ್ಕಿ ಕೊಂದನ್ ಅದರಿಂ ಭೀಮನ್ ಜಯೋದ್ಧಾಮನ್ ಎಂಬುದನ್ ಎಂಬಂತಿದು ವಸ್ತು ಯುದ್ಧಂ ಎನಿಸಲ್ಪೇಳಿದಂ ಗದಾಯುದ್ಧಮಂ. ಎಷ್ಟು ಮಸ್ತ್ ಬರಿತಾನೆ. ಇಡೀ ಮಹಾಭಾರತದ ಚಿತ್ರಣವನ್ನ ಅಥವಾ ಆ ಗದಾಯುದ್ಧ ಸಾಹಸ ಭೀಮ ವಿಜಯದೊಳಗಿನ ಎಲ್ಲಾ ವಸ್ತುವನ್ನ ಬರೀ 4 ಸಾಲಿನೊಳಗೆ ಹೇಳ್ತಾನೆ. ಆ 4 ಸಾಲು 1.5 ಪುಟದಷ್ಟು ವಿಷಯವನ್ನು ಗರ್ಭೀಕರಿಸಿಕೊಂಡಿದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಮತ್ತು ಆಸಕ್ತಿಯಿಂದ ನಾವು ಓದಿದ್ರೆ ಅದು ಮನವರಿಕೆ ಆಕೈತಿ ಅಂತ. ಕಾಲದ ಆ ಅಂದಂದಿನ ಕಾಲದ ಮೌಲ್ಯಗಳನ್ನು, ಅದು ಕ್ಷಾತ್ರ ಗುಣ, ಅದು ಕ್ಷಾತ್ರ ಯುಗ, ಅದು ರಾಜಮಹಾರಾಜರು ಯುದ್ಧ ಮಾಡತಕ್ಕಂಥ ಕಾಲಘಟ್ಟ ಅದು ಅಂತ. ಅದಕ್ಕೆ ಇನ್ನೊಂದು ಮಾತನ್ನ ಬರಿತಾನೆ. ಅದಕ್ಕಿಲ್ಲಿ ನೀವು ಕವಿರಾಜ ಮಾರ್ಗ ತಗೋರಿ, ಪಂಪ ಭಾರತ ತಗೋರಿ, ಮಹಾಕವಿ ರನ್ನನ ಗದಾಯುದ್ಧ ತಗೋರಿ, ನಾಗಚಂದ್ರ ಪಂಪರಾಮಾಯಣ ತಗೋರಿ, ಮಹಾಕವಿ ಷಡಕ್ಷರನ ಶಬರಶಂಕರ ವಿಳಾಸ ನೀವು ಓದಬಹುದು. ಆಮೇಲೆ ಮುದ್ದಣನ ರಾಮಾಶ್ವಮೇಧ ಓದಬಹುದು. ಹಾಗೆ ದುರ್ಗಸಿಂಹನ ಪಂಚತಂತ್ರ ಓದಬಹುದು. ಇಂಥ ಅನೇಕ ಕಾವ್ಯಗಳೆಲ್ಲ ಸಮಕಾಲೀನ ಸಂದರ್ಭದೊಳಗಿನ ಮೌಲ್ಯಗಳನ್ನು ಹೊರಗೆ ಹಾಕ್ತಾವ ಅಂತ. ಅದಕ್ಕೆ ಗದಾಯುದ್ಧದೊಳಗೆ ಬರಿತಾನ. ಕೆಲವೊಂದು ಪದ್ಯಗಳನ್ನು ಮಾತ್ರ ನಿಮ್ಮ ಆಸಕ್ತಿ ಮೂಡ್ಲಿ ಅಥವಾ ನಿಮಗೂ ಕೂಡ ಓದಬೇಕು ಅಂತ ಅನಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ತಾನ. ಗೆಲ್ಲಲಾರ್ಪಡೆ ಇರಿದು ಗೆಲ್ಲುವುದು ಅಂತ. ಕ್ಷಾತ್ರ ಗುಣ ಅಂತಂದ್ರೆ ಹೆಂಗಿರ್ತೈತಿ ಅನ್ನೋದಕ್ಕೆ ಬಹಳ ಮಸ್ತ್ ಬರಿತಾನೆ. ಆ ಸಮಕಾಲೀನ ಸಂದರ್ಭದ ಚಿತ್ರಣವನ್ನೇ ಕಣ್ಣು ಮುಂದೆ ತರತಕ್ಕಂಥ ಒಂದು ಅದ್ಭುತ ಚಮತ್ಕಾರವನ್ನ ಬರೀ ಪದ್ಯಗಳಲ್ಲಿ ತೋರಿಸ್ತಕ್ಕಂಥ ನೈಪುಣ್ಯತೆ ನಮ್ಮ ಮಹಾಕವಿಗಳಲ್ಲಿ ಎಷ್ಟಿತ್ತು ಅನ್ನೋದನ್ನ ರನ್ನನ ಈ ಕೆಲವು ಪದ್ಯಗಳಿಂದ ನಾವು ಅರ್ಥ ಮಾಡ್ಕೋತೀವಿ. ಗೆಲ್ಲಲಾರ್ಪಡೆ ಇರಿದು ಗೆಲ್ಲುವುದು, ಗೆಲ್ಲಲಾರದಡೆ ಅಣ್ಮಿ ಸಾವುದು ಆಳಿ ಇನಿತೆ ಗುಣಂ, ಗೆಲ್ಲಲುಂ ಮಾರದೆ ಸಾಯಲುಂ ಮಾರದೆ ತೊಲಗಿದೊಡೆ ನೆಗಳ್ತೆ ತೊಲಗದಿರ್ಕುಮೆ ಮೈಯಂ ಅಂತ. ಗೆಲ್ಲುವುದಕ್ಕಾಗ್ತಿತ್ತು ಅಂತಂದ್ರೆ ಹೋರಾಟ ಮಾಡಿ ಗೆಲ್ಲಬೇಕು, ಗೆಲ್ಲೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಹೋರಾಟ ಮಾಡಿ ಸಾಯ್ಬೇಕು. ಇದು ಬಂಟನ ಗುಣ ಅಂತ ಹೇಳ್ತಾನೆ. ವಾಪಸ್ ಬರುವಂಗಿಲ್ಲ, ವೈರಿಗಳಿಗೆ ಬೆನ್ನು ತೋರಿಸುವಂಗಿಲ್ಲ. ಜಿತೇನ ಲಭ್ಯತೆ ಲಕ್ಷ್ಮೀ ಮೃತೇನಾಪಿ ಸುರಂಗಣ ಕ್ಷಣವಿದ್ವಂಸಿನಿಕಾಯೇಕ ಚಿಂತಾ ಮರಣೆ ರಣೆ ಅಂತ ಇದು ಮಂತ್ರ ಆಗಿತ್ತು ನಮ್ಮ ಕನ್ನಡ ನಾಡಿನ ಅಂದಿನ ವೀರ ಯುಗದ ಪ್ರತಿಯೊಬ್ಬ ಗಂಡಿನ ಅಂತ. ಅದಕ್ಕ ಇನ್ನೊಂದು ಮಾತನ್ನ ಹೇಳ್ತಾನೆ. ಮಣಿಕನಕಂ ವಸ್ತು ವಿಭೂಷಣಂಗಳಂ ಕೊಟ್ಟೊಡೆ ಪೆಂಡಿರ್ ವಲ್ವರೆ ಗಂಡರ್ ಗುಣಮನೆ ಶಸ್ತ್ರ ಉರುಣಮಂ ನಿನ್ನಂತೆ ಮೆರೆಯುವುದು ಇರಿವೆ ಬೆಡಂಗ ಅಂತ ಭೀಮಸೇನನನ್ನು ಹುರಿದುಂಬಿಸ್ತಕ್ಕಂಥ ರೀತಿ ಅಂತ. ಆ ದ್ರೌಪದಿ ಆಕೆನೂ ಕೂಡ ಕ್ಷತ್ರಿಯ ರಮಣಿಯಾದದ್ದರಿಂದ, ಕ್ಷತ್ರಿಯರ ಜನನಿಯಾಗಿರುವುದರಿಂದ ಆ ಕ್ಷಾತ್ರ ಗುಣ ಆಕೆಯಲ್ಲಿ ಕೂಡ ಇತ್ತು ಅನ್ನುವಂಥ ಮಾತು. ಇಂಥ ಅನೇಕ ಪದ್ಯಗಳನ್ನ ನಾವು ನೋಡ್ತೀವಂತ. ಇದು ಎಲ್ಲಾ ಏನು ಮಾಡಿದ್ರು ಕೂಡ ಧರ್ಮದ ತಳಹದಿಯ ಮೇಲೆ ಮಾಡಬೇಕು ಅನ್ನೋದನ್ನ ಆದಿಕವಿ ಪಂಪ ಭಾರತದ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ನಾವು ಏನೇ ಕೆಲಸ ಮಾಡಲಿ, ನಾವು ಗುರು ಆಗಲಿ, ಸಾಮಾಜಿಕ ಕಾರ್ಯಕರ್ತ ಆಗಲಿ, ಅಥವಾ ಬಂಟ ಆಗಲಿ, ಸೈನಿಕ ಆಗಲಿ, ನಾವು ಏನೇ ಮಾಡಿದ್ರು, ಪ್ರಾಧ್ಯಾಪಕ, ಕನ್ನಡ ಪ್ರಾಧ್ಯಾಪಕ ಆಗಲಿ, ಇನ್ನೋ ಯಾವುದೇ ಪ್ರಾಧ್ಯಾಪಕ ಆಗಲಿ, ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದಕ್ಕೆ ಧರ್ಮದ ತಳಹದಿ ಇರಬೇಕು ಅನ್ನುವಂಥ ಮಾತನ್ನ ಹೇಳ್ತಾನೆ. ಬಹಳ ಮಸ್ತ್ ಬರಿತಾನೆ. ಚಲದೋಳು ದುರ್ಯೋಧನಂ ನನ್ನಿಯೋಳಿನ ತನಯಂ ಗಂಡಿನೋಳು ಭೀಮಸೇನಂ
ಅತ್ಯುನ್ನತಿಯೋಳು ಅಮರ ಸಿಂಧೂದ್ಭವಂ, ಚಾಪ ವಿದ್ಯಾಬಲದೋಳು ಕುಂಭೋದ್ಭವಂ, ಸಾಹಸದ ಮಹಿಮೆಯೋಳು ಪಲ್ಗುಣಂ, ನಿರ್ಮಲ ಧರ್ಮದಿಂದ ಧರ್ಮಪುತ್ರಂ ಮಿಗಿಲ್ ಇವರುಗಳಿಮ್ಮಿ ಭಾರತಂ ಲೋಕಪೂಜ್ಯಂ. ದೇಶ ಭಾರತ, ಮಹಾಭಾರತ ಇದು ಇಡೀ ಜಗತ್ತೇ ಆರಾಧನೆ ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದೆ ಅಂತಂದ್ರೆ ಅದು ಧರ್ಮದ ತಳಹದಿಯ ಮೇಲೆ ಇರುವುದರಿಂದ. ಧರ್ಮರಾಯನನ್ನು ಕೊನೆಗೆ ತರ್ತಾರೆ. ಛಲದೋಳ್ ನಿನ್ನ ಛಲ ಇರಲಿ, ನಿನ್ನ ಬಿಲ್ ವಿದ್ಯಾ ಚಾತುರ್ಯ ಇರಲಿ, ನೀ ಎಂತ ಸಾಹಸಿ ಆಗಿದ್ರೂ ಕೂಡ ನಿರ್ಮಲ ಧರ್ಮದಿಂದೆಯೇ ಧರ್ಮಪುತ್ರಂ ಇವರುಗಳಿಮಿ ಭಾರತಂ ಲೋಕಪೂಜ್ಯಂ. ನಾನು ಸುಮ್ಮನೆ ಕೆಲವೊಂದು ಪದ್ಯಗಳನ್ನ ನಿಮಗ ಅಭಿರುಚಿಗಾಗಿ ಕೆಲವೊಂದನ್ನು ಹೇಳ್ತಾನೆ. ಅದಕ್ಕೆ ಇಡೀ ಮಹಾಭಾರತದ ಅಥವಾ ನಾ ಗದಾಯುದ್ಧ ಪದ್ಯ ಇನ್ನೊಂದೆರಡು ಬಳಸ್ಕೋತೀನಿ. ಗದಾಯುದ್ಧದೊಳಗೆ ದುರ್ಯೋಧನ ಒಬ್ಬನೇ ಉಳಿತಾನ, ಒಂಟಿಯಾಗಿ ಉಳಿತಾನೆ. ಎಲ್ಲರೂ ಸಾಯ್ತಾರೆ. ಬಿಲ್ವಿದ್ಯಾ ಗುರುಗಳ ಸಮೇತವಾಗಿ ಅವನ 100 ಜನ ಸಹೋದರರು, 100 ಜನ ಮಕ್ಕಳು ಎಲ್ಲರೂ ಸತ್ತು ಹೋದ ಮೇಲೆ ಒಬ್ಬನೇ ಉಳಿತಾನ. ಇಡೀ ಮಹಾಭಾರತದ ಕಥೆಯೊಳಗೆ ಧರ್ಮರಾಯನನ್ನ ಯಾವುದಕ್ಕೂ ಲಕ್ಷ್ಯಕ್ಕೆ ತಂದುಕೊಂಡವ ಅಲ್ಲ. ಅಂತಂದ್ರೆ ಧರ್ಮವನ್ನು ಮರೆತವ. ಧರ್ಮವೇ ಉಸಿರಾಗಿರ್ತಕ್ಕಂತಹ ಧರ್ಮರಾಯನನ್ನ ಯಾವ ಸಂದರ್ಭದೊಳಗೂ ಲೆಕ್ಕಕ್ಕಿಲ್ಲ ಧರ್ಮರಾಯ ಅಂತ. ಅದನ್ನ ಆ ರೀತಿ ನಿರ್ಲಕ್ಷ್ಯ ಮಾಡಿದಂತ ತನ್ನ ಆವೇಶದೊಳಗ, ತನ್ನ ಅಜ್ಞಾನದೊಳಗ ಆತ ನೆನಪು ಹಾರಿ ಬರೀ ತನ್ನ ವೇಗದೊಳಗೇನೆ ಹೋಗ್ತಕ್ಕಂಥ ಅದಮ್ಯ ಬಯಕೆಯ ಬೆನ್ನು ಹತ್ತಿ ಹೋಗ್ತಕ್ಕಂತಹ ದುರ್ಯೋಧನ ಕೊನೆಗೆ ಒಬ್ಬಂಟಿಗನಾಗಿ ಉಳ್ಕೊಂಡಾಗ ಒಂದು ಮಾತನ್ನು ಹೇಳ್ತಾನೆ. ಗದ ಇದ್ದೊಳಗ ರನ್ನ ಮಸ್ತ್ ಬರಿತಾನ. ತನ್ನ ಒಡ ಹುಟ್ಟಿದರ್ 4 ಓರ್ವನ್ ಇಲ್ಲದಿರ್ದೊಡಂ ತನ್ನ ಹಸುವಂ ನಿವೇದಿಸುವಂ ಧರ್ಮ ತನುಜನ್. ಆನ್ ಎನ್ ಒಡ ಹುಟ್ಟಿದರ್ 100 ಓರ್ವರುಮಿಲ್ಲ ಬಾಳ್ವೆನೆಂಬಳಿಯಾಸೆ ಎಂಬಿಸುಟೆನ್ ಎನ್ ಎನ್ನವರ್ ಆದುದನ್ನಾಗದಿರ್ಪೇನೆ. ಎಂತ ಅದ್ಭುತವಾದಂತ ಮಾತ ಇದು. ಪಶ್ಚಾತ್ತಾಪ ಪಟ್ಟ ಹೇಳುವಂತ ಮಾತು. ನಾವು ಇಡೀ ಜೀವನದ ಉದ್ದಕ್ಕೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ವಿವೇಕಪೂರ್ಣರಾಗಿ ಒಂದ್ ಸ್ವಲ್ಪ ಧರ್ಮ, ನ್ಯಾಯ, ನೀತಿ, ಪ್ರಾಮಾಣಿಕತೆ, ಸಂಬಂಧ, ಅಣ್ಣ ತಮ್ಮ, ಈ ಕೌಟುಂಬಿಕ ಬದುಕ, ಈ ಪ್ರಾಪಂಚಿಕ ಬದುಕಿನೊಳಗ ಕೆಲವು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲಾರದೆ ನಮ್ಮ ವೇಗದೊಳಗೆ, ನಮ್ಮ ಅಜ್ಞಾನದೊಳಗೆ ಮುಂದುವರೆದಿವಿ ಅಂತಂದ್ರೆ ಕೊನೆಗೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅನ್ನೋದಕ್ಕೆ ಸಾಕ್ಷಿ, ಉತ್ತಮ ನಿದರ್ಶನ ದುರ್ಯೋಧನ. ಅದಕ್ಕೆ ಹೇಳ್ತಾನೆ ಇನ್ನೊಂದು ಮಾತನ್ನ. ಏನು ಅಂತಂದ್ರ ಬರಿತಾನ, ವಿನಯಮನ್ನುವಕ್ಕು ನಿಮ್ಮಯ ಗುರು ವೃದ್ಧರ ಪೇಳದ ಹಿತೋಪದೇಶಮಂ ಮನದೋಳ್ ಅವಜ್ಞೆಗೈದು ನಿಮ್ಮನ್ ಅನಿಲ ವೈರದೆ ನಿಮ್ಮನ್ ಇಂದ್ರ ನಂದನನ್ನೊಡನೆ ಆನೆ ಕಾದಿಸಿದೆನ್ ಆನೆ ಕಡಂಗಿದೆನ್ ಎನ್ನಯ ಪಾಪ ಕರ್ಮನ ಕಥದಿಂದಂ ನಿಮಗುಂ ಈ ಇರವಾದುದೇ ಸಿಂಧು ನಂದನ ಅಂತ ಭೀಷ್ಮರ ಶವದ ಮುಂದೆ ನಿಂತು ಪಶ್ಚಾತ್ತಾಪ ಪಡ್ತಾನ, ದುಃಖ ಪಡ್ತಾನೆ. ತಾನು ಮಾಡಿದಂತ ಎಲ್ಲಾ ಅಪರಾಧಗಳನ್ನ ಒಪ್ಪಿಕೊಂಡು ಮುಕ್ತ ಮನಸ್ಸಿನಿಂದ ಅಲ್ಲಿ ತನ್ನ ಪಶ್ಚಾತ್ತಾಪವನ್ನು ಹೊರಗೆ ಹಾಕ್ತಾನೆ. ಇದೇನು ಅಂತಂದ್ರೆ ಗುಣಿಗಳ್ ತ್ರಿಲೋಕ ಚೂಡಾಮಣಿಗಳ್ ಕೈಲಾಸ ಕಲ್ಪ ಸುಬಟಾಗ್ರಣಿಗಳ್ ಪೊಣರಲ್ ಎನ್ನಯ ಕಾರಣದಿಂ ಈ ನೃಪಸುತರ್ಗಳ್ ಅಳ್ಕಾಡಿದರೆ. ಎಂತೆಂಥವರೆಲ್ಲ ನಾಶ ಆಗಿ ಹೋದ್ರು. ಮಕ್ಕಳು ಕೈಲಾಸ ಸದೃಶರಾಗಿರ್ತಕ್ಕಂಥ ವೀರರು, ಪರಾಕ್ರಮಿಗಳು, ರಾಜಕುಮಾರರು ಎಲ್ಲಾ ಏನಾದ್ರು ಅಂತಂದ್ರ ಅದಕ್ಕೆಲ್ಲ ನಾನು ಹುರಿದುಂಬಿಸಿ ಯುದ್ಧ ಮಾಡಿಸಿದ್ದನೆಂದಲೇ ಅಂತ. ಆದ್ರೆ ಅವ್ರು ಎಂಥ ಪರಿಪರಿಯಿಂದ ಕೇಳಿದ್ರು ಕೂಡ ನಾನು ಲೆಕ್ಕಕ್ಕೆ. ಮಹಾಭಾರತದ ಕಥೆಯೊಳಗೆ ಏನೈತಿ ಅಂದ್ರೆ ಲೌಕಿಕ ಭೋಗ ಬದುಕೈತಿ. ಎಲ್ಲಾ ಮೌಲ್ಯಗಳದಾವ. ಶಾಶ್ವತ ಮೌಲ್ಯಗಳನ್ನು ಪ್ರಕಟ ಮಾಡತಕ್ಕಂಥ ಒಂದು ಶಕ್ತಿ ಅಥವಾ ಸಾಮರ್ಥ್ಯ, ಅದರ ನಿವೇದನೆ ಎಲ್ಲ ಎಲ್ಲಿ ಐತಿ ಅಂತಂದ್ರ ಈ ನಮ್ಮ ಹಳೆಗನ್ನಡ ಕಾವ್ಯಗಳಲ್ಲಿ ಐತಿ ಅಂತ. ಅದರೊಳಗೆ ವಿಶೇಷವಾಗಿ ಪಂಪನ, ಭಾರತ ಮತ್ತು ಗದಾಯುದ್ಧ ಅಂತ ಲೌಕಿಕ ಜೀವನದ ಪ್ರತಿಯೊಂದು ಏನೆಲ್ಲ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಕಾವ್ಯಗಳು ಹೆಂಗ ಅದಾವೋ ಹಂಗ ಕಾವ್ಯಗಳಲ್ಲಿ ಬರ್ತಕ್ಕಂಥ ಮೌಲ್ಯಗಳು ಪ್ರಸ್ತುತ ದಿನಮಾನಗಳಲ್ಲಿ ಅನ್ವಯ ಆಕ್ಕವ. ನಾವು ಏನೋ ಮಾಡಿದ್ರು ಕೂಡ ಆ ಬದುಕನ್ನೇ ಇಲ್ಲಿ ನಾವು ಕೂಡ ಬದುಕ್ತೀವಿ ಅಂತ. ಇನ್ನು ಅದರ ಕವಚ ಬೇರೆ ಇರಬಹುದು, ಅದರ ಮೂಲ ನೆಲೆಯೊಳಗ ಧರ್ಮ, ನ್ಯಾಯ, ನೀತಿ, ಪ್ರಾಮಾಣಿಕತೆ, ಸಂಬಂಧ, ಕರ್ತವ್ಯ ನಿಷ್ಠೆ, ಕರ್ತವ್ಯ ಬದ್ಧತೆ ಇವುಗಳನ್ನು ಹೊರತುಪಡಿಸಿ ಇವೆಲ್ಲ ಶಾಶ್ವತ ಮೌಲ್ಯಗಳು. ಈ ಎಲ್ಲಾ ಸಂಗತಿಗಳನ್ನ ನಾವು ಮಹಾಕಾವ್ಯಗಳಲ್ಲಿ ನೋಡ್ತೀವಿ, ಅದು ಹಳೆಗನ್ನಡ ಕಾವ್ಯದಲ್ಲಿ ನೋಡ್ತೀವಿ ಅಂತ. ಇಂಥ ಹಳೆಗನ್ನಡ ಕಾವ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರಗಳು ಒಂದಲ್ಲ ಎರಡಲ್ಲ ಅಂತ. ಅದಕ್ಕೆ ದುರ್ಯೋಧನ ಇಷ್ಟೆಲ್ಲಾ ಮಾಡಿದರೂ ಕೂಡ ಆತ ಒಂದು ಮಾತನ್ನ ಹೇಳ್ತಾನೆ. ಅವನಲ್ಲಿ ಭೀಷ್ಮರು ಎಂಥ ಒಂದು ಮೋಹ ಇಟ್ಟುಕೊಂಡಿದ್ರು ಅನ್ನೋದನ್ನು ಬರೀತಾನೆ. ನರಸರ ಕೋಟಿ ಭೀಷ್ಮರು ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಂಡಾರ.
ಅರ್ಜುನ ಬಿಟ್ಟಂತ ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಂಡಾರ, ಇನ್ನೊಂದು ಕ್ಷಣಕ್ಕೆ ಸಾಯವರದಾರ. ಮೋಹ ಅಂತ ಎಂತ ದೃಢಚಿತ್ತನನ್ನು ಕೂಡ ಮೋಹ ಹೆಂಗೆ ಅಲ್ಲಾಡಿಸಿ ಬಿಡುತ್ತದೆ ಅನ್ನೋದಕ್ಕೆ ಇಲ್ಲಿ ಭೀಷ್ಮರ ಆಡತಕ್ಕಂಥ ಒಂದೆರಡು ಮಾತುಗಳನ್ನ ಮಹಾಕವಿ ರನ್ನ ಬರಿತಾನೆ. ನರಸರ ಕೋಟಿ ಜರ್ಜರಿಸೆ ಅಸ್ತ್ರ ವೇದನಾ ಪರವಶನಾಗಿಯುಂ ಮರೆದನೆಲ್ಲ ಮುಕುಂದನನ್ ಏಕಚಿತ್ತದಿಂ ಸ್ಮರಿಸುತ್ತಿರ್ದುಂ ಅತ್ತ ಕುರುಭೂಮಿಯೋಳು ಕುರುಪತಿಗೆ ಎಂತುಟ ಅವಸ್ಥೆಯಾದುದು ಎಂದ ಆ ಪರಮ ಯೋಗಿಗುಂ ಎಂತುಟು ಮೋಹಮಾಗದೆ. ಎಂಥವನಾದರೂ ಕೂಡ ಅಂತ ಬಿಲ್ವಿದ್ಯಾಗುರುಗಳು ಎಲ್ಲರನ್ನು ಸಮಾನ ಭಾವದಿಂದ ನೋಡ್ತಕ್ಕಂಥ, ಯಾರ ಮಾತನ್ನು ಕೇಳದೆ ತನ್ನ ಅದಮ್ಯ ಬಯಕೆ ಬೆನ್ನು ಹತ್ತಿ ದುರಂತಕ್ಕೆ ಒಳಗಾಗಿರ್ತಕ್ಕಂಥ ದುರ್ಯೋಧನನ ಬಗ್ಗೆ ಎಂಥ ಒಂದು ಅಭಿಮಾನ ಅವನಿಗೆ ಅಂತ. ಇಷ್ಟೆಲ್ಲ ತಾನು ಏನದಾನ ಅಂತಂದ್ರ ನರ ಶರ ಅರ್ಜುನನ ಬಾಣಗಳು, ನರ ಶರ ಜರ್ಜರಿಸೆ ಶರೀರಮನ್ ಅಸ್ತ್ರ ವೇದನಾ ಪರವಶನಾಗ್ಯಾನ. ಬಾಣಗಳ ಲಕ್ಷಾಂತರ ಬಾಣಗಳ ಹಾಸಿಗೆ ಮೇಲದ, ಸಾಯುವ ಹಂತದೊಳಗದಾನ. ಈ ಸಂದರ್ಭದೊಳಗ ಕೃಷ್ಣನನ್ನ ಸ್ಮರಣೆ ಮಾಡ್ತಾನೆ. ಆ ಕೃಷ್ಣನ ಸ್ಮರಣೆಯಲ್ಲಿದ್ದಾಗಲೂ ಕೂಡ ದುರ್ಯೋಧನನಿಗೆ ಏನ್ ದುರ್ಗತಿ ಆಗೈತಿ ಅಂತ ತಿಳ್ಕೊಂಡು ವಿಚಾರ ಮಾಡತಕ್ಕಂತ ರೀತಿ ಆ ಪರಮಯೋಗಿಗೂ ಎಂತುಟು ಮೋಹಮಾಗದೆ. ಅದಕ್ಕೆ ಬಸವಪ್ಪ ಶಾಸ್ತ್ರಿಗಳು ಬರೀತಾರೆ ಶ್ಲೋಕ ಚತುಷ್ಟಯ ಅಂತ. ಅದಕ್ಕೆ ಬಸವಪ್ಪ ಶಾಸ್ತ್ರಿಗಳಿಗೆ ಕನ್ನಡದ ಕಣ್ವ ಅಂತಾರೆ. ಅವರು 4 ಸಾಲಿನ ಆ ಕಾಳಿದಾಸನ ನಾಟಕವನ್ನ ಅವರು ಪದ್ಯ ರೂಪದೊಳಗ ಮಾಡ್ತಾರೆ. ಅದರೊಳಗೆ ಏನ್ ಬರ್ತೈತಿ ಅಂತಂದ್ರ, ಎಂಥ ದೃಢಚಿತ್ತನಾಗಿರ್ತಕ್ಕಂಥವನು ಕೂಡ ಈ ಮೋಹದಿಂದ, ಶಿಷ್ಯ ಮೋಹ ಪುತ್ರ ಮೋಹಗಳಿಂದ ಹೆಂಗ ವಿಚಲಿತ ಆಗ್ತಾನ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನ. ಅದು ಹಳೆಗನ್ನಡದೊಳಗೆ. ಸಾಕು ಮಗಳು ಶಕುಂತಲೆಯನ್ನ ಗಂಡನ ಮನೆಗೆ ಕಳಿಸಿಕೊಡುವಾಗ, ಸಾಕು ಮಗಳಕಿ ತನ್ನ ಹೊಟ್ಟಿಲೆ ಹುಟ್ಟಿದ ಮಗಳಲ್ಲ, ಸಾಕು ಮಗಳನ್ನ ಗಂಡನ ಪತಿಗ್ರಹಕ್ಕೆ ಕಳಿಸಿಕೊಡುವ ಸಂದರ್ಭದೊಳಗೆ ಅವರ ಸ್ಥಿತಿ ಏನಾಯ್ತು ಅಂದ್ರೆ ಕಣ್ಣೊಳಗೆ ನೀರು ಬಂದು ಅಳಾಕತ್ತಿದ್ರು. ಅದನ್ನ ಬರಿತಾನ, ಮಸ್ತ್ ಬರಿತಾನ ಬಸವಪ್ಪ ಶಾಸ್ತ್ರಿಗಳು ಬರೀತಾರ. ಕಳವಳ ವಾಂತುದೆನ್ ಎರ್ದೆ ಶಕುಂತಳೆ ಪೋದಪ್ಪಳೆಂದು ಕಂಠಂ ಉಮ್ಮಳಿಸುವುದು ಒತ್ತು ಅಶ್ರು ಬರದಿಂ ಜಡಮಾದುದು ದೃಷ್ಟಿ ಚಿಂತೆಯಿಂದ ಅಳಲ್ಲ ಇನಿತಾಗೆ ಕಾಡ ಮನುಜಂಗಂ ಎನಗಂ ಕಡುನೇ ಹದಿಂ. ಇನ್ನೊಂದು ಮಾತು ಹೇಳ್ತಾರ, ಗೃಹಸ್ಥರ್ ತಮ್ಮ ಆತ್ಮ ಭವೆಯಂ ಕಳುಪುತ ಅಕ್ಕಟ ಎಂತಳಲ್ವರು. ಸಾಕಿದ ಮಗಳನ್ನ ಕಳಿಸಿಕೊಡಾಗ, ನಾನು ಹೆತ್ತ ಮಗಳಲ್ಲ, ಸಾಕಿದ ಮಗಳನ್ನ ಕಳಿಸಿಕೊಡಾಗ ಕಾಡ ಮನುಷ್ಯ ನಾನು, ಎಲ್ಲವನ್ನ ತೊರೆದು ಆ ಪ್ರಾಪಂಚಿಕ ಬದುಕಿನಿಂದ ದೂರ ನಿಂತುಕೊಂಡಂತ ನನ್ನ ಪರಿಸ್ಥಿತಿನ ಹಿಂಗಾಯ್ತು. ಇನ್ನು ಹಡೆದಂತವರು ತಮ್ಮ ಮಕ್ಕಳನ್ನ ಕಳಿಸಿಕೊಡಾಗ ಏನ್ ಗತಿ ಆಗಿರಬಾರದು ಅಂತ ತಿಳ್ಕೊಂಡು ಕಣ್ಣೀರು ಸುರಿಸ್ತಕ್ಕಂಥ ರೀತಿ, ಅದು ಹ್ಯುಮ್ಯಾನಿಟಿ ಅಂತಕ್ಕಂಥದ್ದು, ಮಾನವೀಯ ಅಂತಃಕರಣ ಅಂತಕ್ಕಂಥದ್ದು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತೈತೆ ಅನ್ನೋದಕ್ಕೆ ಎಕ್ಸಾಂಪಲ್. ಇಷ್ಟಾದ್ರೂ ಕೂಡ ಹೋಗುವಾಗ ಒಂದೆರಡು ಮಾತುಗಳನ್ನು ಹೇಳ್ತಾನೆ. ಕಂಡು ಬರುವ ಆಕೆಗೆ ಗಂಡನ ಮನೆಯೊಳಗೆ ಹೇಗಿರಬೇಕು ಅನ್ನೋದನ್ನ ಬರಿತಾನ. ಅದು 4 ಸಾಲಿನೊಳಗ ಹಳೆಗನ್ನಡದೊಳಗ. ಅದಕ್ಕೆ ಕಳವಳ ವಾಂತುದು ಅಂತ ಅಂದ, ತ್ರಾಸ ಆತು, ನನಗೆಲ್ಲ ಕಷ್ಟ ಆತು, ದುಃಖ ಆಯ್ತು, ವೇದನೆ ಆಯ್ತು, ಎಲ್ಲ ಆಯ್ತು. ಆದರೂ ಅದನ್ನ ದಾಟಿ ಹೋಗುವಾಗ 2 ಮಾತುಗಳನ್ನ ಹೇಳ್ತಾನ. ಅದು ಎಂಥ ಮೌಲಿಕವಾದಂತ ವಿಚಾರ. ಅದು ಇವತ್ತಿನ ಕಾಲಘಟ್ಟದೊಳಗೆ ಇರದೇ ಇರಬಹುದು, ಆದ್ರೆ ನಿಸರ್ಗದತ್ತವಾಗಿ ಸ್ವಭಾವ ಸಹಜವಾಗಿ ಇರಬೇಕಾದಂತ ಮಾನವೀಯ ಅಂತಃಕರಣಗಳ ಬಗ್ಗೆ ಒಂದೆರಡು ಮಾತು ಹೇಳ್ತಾನ. ಪಿರಿಯರ ಸೇವೆಗೈ, ಪಿರಿಯರ ಸೇವೆಗೈ ಸವತಿಯರ್ಕಳೋಳ್ ಇಷ್ಟ ವಯಸ್ಸೆ ಅಂದದಿಂದಿರು ಪತಿಯೊರ್ಮೆ ಹೇವಗೊಳಿಸಲ್ ಮುಳಿಸಿಂ ಪ್ರತಿಕೂಲೆಯಾಗದರ್ ಭಾಗ್ಯದಿ ಭಾಗ್ಯರ್ ಪೆಣ್ಗಳು ಇಂತಿರಲ್ ಗರತಿಯರಪ್ಪರ್ ಇಂತಿರದರ ಅನ್ವಯ ಕಾದಿಯನ್ನುಂಟು ಮಾಡಪರವು. ಅನ್ವಯ ಅಂದ್ರೆ ವಂಶ. ಹಿಂಗ ನಡ್ಕೊಂಡ್ರ ಗರತಿಯರಕ್ಕಾರ, ಇದರ ವಿರುದ್ಧ ವ್ಯತಿರಿಕ್ತವಾಗಿ ನಡ್ಕೊಂಡ್ರ ವಂಶಕ್ಕೆ ಕೇಡನ್ನ ತರ್ತಾರ ಅನ್ನುವಂಥ ಮಾತನ್ನ ಆ ಸಂದರ್ಭದೊಳಗ ಮಹಿಳೆಗೆ ಕೆಲವೊಂದು ನೈತಿಕ ಜವಾಬ್ದಾರಿಗಳನ್ನ ಮತ್ತು ಪತಿಗ್ರಹದಲ್ಲಿ ಇರತಕ್ಕಂಥ ನಿಯಮಗಳನ್ನ ಹೇಳಿಕೊಳ್ತಕ್ಕಂಥ ರೀತಿ ಇದು ನಾಡಿನ ಸಂಸ್ಕೃತಿ. ಇದು ಇಂಥ ಅನೇಕ ಪದ್ಯಗಳನ್ನ ನೋಡ್ತೀವಿ ನಾವು. ಕೊನೆಗೆ ಅಲ್ಲೇ ಇನ್ನೊಂದು ಮಾತು ಬರ್ತೈತಿ. ನಾನು ಗದಾಯುದ್ಧ ಓದ್ಲಕ್ ಬಂತು ಅಂತ ನನಗೆ ಎಲ್ಲಾ ಕಾವ್ಯಗಳನ್ನು ಓದ್ಲಕ್ ಬರ್ತೈತಿ. ಆಮೇಲೆ ಓದ್ಬೇಕು, ಕರೆಕ್ಟ್ ಆಗಿ ಬಿಡಿಸ್ಬೇಕು. ಅಕ್ಷರಗಳ ಸ್ಥಾನ ಪಲ್ಲಟ ಆದು ಅಂತಂದ್ರೆ ಅರ್ಥ ಕೆಡ್ತೈತಿ. ಹಳೆಗನ್ನಡ ಅದರ ಮಹತ್ವ ಇರೋದೇ ಓದಿನೊಳಗೆ. ಡಿಕ್ಷನರಿ ಒಳಗೆ, ಅರ್ಥಕೋಶದೊಳಗೆ ನೀವು ಶಬ್ದಕ್ಕೆ ಅರ್ಥ ನೋಡಬಹುದು. ಇನ್ನು ಅದರ ಆಚೆಗೆ ಧ್ವನಿ ಏನು ಅನ್ನೋದನ್ನ ನಮ್ಮ ಬಹಳಷ್ಟು ಓದಿನಿಂದ ನಾವು ಕಂಡುಕೋತೀವಿ. ಮತ್ತೆ ಪದೇ ಪದೇ ಬಹಳಷ್ಟು ಓದ್ಲಿಲ್ಲ ಅಂತಂದ್ರ ಒಳಗಡೆ ಇರತಕ್ಕಂಥ ಸಂಗತಿಗಳು ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಮತ್ತೆ ಆಮೇಲೆ ಕವಿಗಳನ್ನ, ಮಹಾಕಾವ್ಯಗಳನ್ನ ತೆಗಳಬಾರದು.
ಏನ್ ಬರ್ದಾರಪ್ಪ, ಏನು ಒಬ್ಬರಿಗೆ ತಿಳಿತೈತೆ ಅಂತ ಅನ್ನಬಾರದು. ನಿಮ್ಮ ಪರಿಶ್ರಮದ ಕೊರತೆ ಅದು. ಇಂಥ ಅದ್ಭುತವಾದಂತಹ ಸಂಗತಿಗಳನ್ನ ನಾವು ಕಾವ್ಯಗಳನ್ನು ಓದುವಾಗ ಆಗತಕ್ಕಂತ ಮನೋ ಆನಂದ, ಅದು ಪರಮಾನಂದ ಅಂತಂತಾರಲ್ಲ, ಆನಂದ ಬೇರೆ ಪರಮಾನಂದ ಬೇರೆ. ಅಂತ ಪರಮ ಆನಂದ ಕಾವ್ಯಗಳನ್ನು ಓದುವಾಗ ಆಕೈತಿ. ಅದಕ್ಕೆ ಆ ಕಾವ್ಯಗಳನ್ನ ಆಸ್ವಾದನ ಮಾಡತಕ್ಕಂತ ಗುಣ ನಮ್ಮಲ್ಲಿ ಇಟ್ಕೋಬೇಕು. ಅದಕ್ಕೆ ಷಡಕ್ಷರ ಮಹಾಕವಿ ಬರಿತಾನ, ಪೀಠಿಕೆ ಒಳಗನ ಬರಿತಾನ. ಇಂಥ ಮಹಾಕಾವ್ಯಗಳನ್ನ ಷಡಕ್ಷರ ಹೇಳ್ತಾನ ವೀರಶೈವ ಕವಿ. ಅವ ಬರಿತಾನ ಏನು ಅಂತಂದ್ರೆ, ಇಂಥ ಮಹಾಕಾವ್ಯವನ್ನು ಬರಿಬೇಕು ಅಂತಂದ್ರೆ ನೀವು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ತಗೋರಿ, ಗದಾಯುದ್ಧ ತಗೋರಿ, ಅಥವಾ ಲಕ್ಷ್ಮೀಶನ ಜೈಮಿನಿ ಭಾರತ ತಗೋರಿ, ಭೀಮಕವಿ ಬಸವ ಪುರಾಣ ತಗೋರಿ, ನೀವು ಯಾವುದೇ ಷಟ್ಪದಿ ಕಾವ್ಯ ತಗೋರಿ, ಹಳೆಗನ್ನಡ ಚಂಪು ಕಾವ್ಯಗಳನ್ನ ತಗೋರಿ, 2ನೇ ಅಕ್ಷರ ಪ್ರಾಸ ಇರ್ತದೆ. ಲಕ್ಷಾಂತರ ಪದ್ಯಗಳನ್ನು ಬರೀತಾರ, ಪ್ರಾಸ ಇಟ್ಕೊಂಡು ಬರೀತಾರ ಅಂತಂದ್ರೆ ಎಂಥ ಪ್ರತಿಭೆ, ಎಂಥ ಪಾಂಡಿತ್ಯ, ಎಂಥ ಶಬ್ದ ಚಮತ್ಕಾರ, ಶಬ್ದ ಸಂಪತ್ತಿ ಅಂತದ್ದು. ನಮ್ಮಲ್ಲಿ ಶಬ್ದ ಸಂಪತ್ತಿ ಹೆಚ್ಚಾಗೋದೇ ಮಹಾಕಾವ್ಯಗಳನ್ನು ಓದುವುದರಿಂದ. ಇಲ್ಲಂದ್ರೆ ಪದೇ ಪದೇ ಅದೇ ಶಬ್ದಗಳನ್ನು ಬಳಸೋದಾಕೆ. ಶಬ್ದಗಳು ಯಾಕೆ ಬರೋದಿಲ್ಲ ಅಂತ ನಾವು ಓದೋದಿಲ್ಲ. ಎಂಥ ಅದ್ಭುತ ಕಾವ್ಯಗಳನ್ನ ನಮ್ಮ ಹಳೆಯ ನಮ್ಮ ಕವಿಗಳು ಕೊಟ್ಟಾರ ಅಂತಂದ್ರ ಅದು ಆಶ್ಚರ್ಯಕತೆ. ಓದ್ತಾ ಹೋದಂಗ ಬಿಟ್ಟು ಎದ್ದು ಹೋಗಲಾರದಂತ ಅದ್ಭುತವಾದಂತ ಸನ್ನಿವೇಶಗಳು ಕಾವ್ಯಗಳಲ್ಲಿದಾವ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ, ಒಂದು ಹೆಂಗಿರ್ತೈತಿ ನೋಡ್ರಿ, ಬರೀ ಒಂದ್ ಶಬ್ದದಲ್ಲಿ ಹೇಳ್ತಕ್ಕಂಥದ್ದನ್ನ ಕವಿ ಒಂದೂವರೆ ಸಾಲು ಬರೀತಾರೆ. ರಾಷ್ಟ್ರಕವಿ ಕುವೆಂಪು ಅವರು ಬಿರುಗಾಳಿ ನಾಟಕದೊಳಗೆ, ಹಳೆಗನ್ನಡದೊಳಗೆ ಐತೆ ಅದು, ಸುಮಾರು ಒಂದು 48-55 ಪೇಜ್ ಹಿಂಗಿರ್ಬೇಕದು. ಹಳೆಗನ್ನಡದೊಳಗೆ ಐತಿ ಬಿರುಗಾಳಿ ಅಂತ. ಅದ್ರೊಳಗೆ 2 ಕ್ಯಾರೆಕ್ಟರ್ ಬರ್ತಾವ, ಶಿವನಾಯಕ ಗೌರಾಂಬೆ ಅಂತ. ಅದ್ರೊಳಗೆ ಶಿವನಾಯಕನು ರಾಜಕುವರನೇ ಇರ್ತಾನ, ಅಲ್ಲಿ ನಡುಗಡ್ಡಿಯೊಳಗೆ ದಾರಿ ತಪ್ಪಿ ಎಲ್ಲಾರು ಕೂಡ್ತಾರ. ಆಮೇಲೆ ಗೌರಾಂಬೆ ಆಕಿನೂ ಕೂಡ ರಾಜಕುವರಿ ಅಂತ, ಬಹಳ ಸುಂದರಿ ರಾಜಕುವರಿ. ಆಮೇಲೆ ಇವನು ಬಹಳ ಹ್ಯಾಂಡ್ಸಮ್ ಪರ್ಸನಾಲಿಟಿ ಇತ್ತು, ಬಹಳ ಸುಂದರ ಕಾಯನಾಗಿದ್ದ. ಆದ್ರೆ ಇವ ರಾಜಕುವರ ಅನ್ನೋದು ಗೊತ್ತಿರ್ಲಿಲ್ಲ. ಅವನೆಲ್ಲ ಕೆಲಸಕ್ಕೆ ಬಳಸ್ಕೋತಾರ, ಕಟ್ಟಿಗೆ ತರೋದು ಎಲ್ಲದಕ್ಕೂ ಬಳಸ್ಕೋತಾರ. ಅವ ಒಂದು ಸಲ ದೊಡ್ಡ ಕಟ್ಟಿಗೆ ಹೊರೆಯನ್ನು ತಗೊಂಡು ಬಂದು ಅವ್ರ ಮುಂದೆ ಒಗದ, ದಪ್ಪ ಅಂತ ಒಗದವು, ಬಹಳ ಭಾರ ಇತ್ತು. ಅವಾಗ ಅಕಿ ಇವನ ನೋಡಿ ಅಂದ್ಲಕ್ಕಿ, ಬಹಳ ಬಳಲಿದೆ ನೀನು ಅಂತಂದ್ಲು. ಅವಾಗ ಅವ ವಾಪಸ್ ಹೇಳ್ತಾನ, ಶಿವನಾಯಕ ಹೇಳ್ತಾನ, ಇಲ್ಲ ಜೇನಿನಿಯೇ ಇರುಳಾದಡಂ ಬಳಿ ಇರಲ್ ನೀನ್ ನನಗದುವೇ ಮುನ್ನೇ ರೈತರ್ಪ ಸಮಯ ಮಾದಪುದು. ಏನಾಕ್ಷಿ ಅಷ್ಟಕ್ಕೆ ಬಿಡೋದಿಲ್ಲ ಅವ. ಏನಾಕ್ಷಿ ಜಿಂಕೆ ಅಂತ ಕಣ್ಣುಳ್ಳವಳೆ, ಚಲುವೆ ಸುಂದರಿ, ಏನಾಕ್ಷಿ ನನ್ನದೋರ್ ಭಿನ್ನಪಂ, ಹಕ್ಕಿಗಳ ಬನಗಳಲ್ಲಿ ನುಂಚರವ ಬೀರುವ ಕೋಗಿಲೆಯೇ ಮೊದಲ ವಿಹಂಗಗಳು ನಿನ್ನ ನಾವ ಪರಿಯಂ ಸಂಬೋಧಿಪುವ ತಿಳಿಯ ಲಾಸಿಪೆ ಅನ್ನ. ಇದು ನೀವು ಇಂಗ್ಲಿಷ್ನಾಗ ಆದ್ರೆ ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್ ಅಂದಂಗೆ. ನಿನ್ನ ಹೆಸರೇನು ಅಂತ ಇಷ್ಟ ಕೇಳ್ತಾನ. ಆದ್ರ ರಾಷ್ಟ್ರಕವಿ ಕುವೆಂಪು ಬರೆಯುವ ರೀತಿ ಅಂತ ಅಗಾಧವಾದವು. ಇಂಥ ಅಲ್ಲೆಲ್ಲೆಲ್ಲೆಲ್ಲ ವ್ಯಾಖ್ಯಾನಗಳು, ಕೆಲವೊಂದು ಪದ್ಯಗಳು, ಕೆಲವೊಂದು ವಾಕ್ಯಗಳು ಬಹಳ ಅರ್ಥಪೂರ್ಣವಾದಂಥವುಗಳು ನಾವು ಕಾಣ್ತೇವೆ. ಮುದ್ದಣನ ರಾಮಾಶ್ವಮೇಧ ತಗೋರಿ, ಬರೀ ಒಂದು ಪ್ರಥಮ ಆಶ್ವಾಸದೊಳಗನೆ ಇಡೀ ಪ್ರಾಪಂಚಿಕ ಬದುಕಿನೊಳಗೆ ಗಂಡ ಹೆಂಡತಿ ಹ್ಯಾಂಗಿರ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಳ್ತಾರೆ. ಗಂಡ ಕವಿ ಆಗಿದ್ರೆ ಹೆಂಡತಿ ಸಹೃದಯಿ ಆಗಿರ್ಬೇಕು ಅನ್ನೋದನ್ನ, ಆ ದಾಂಪತ್ಯ ಬದುಕಿನ ಚಿತ್ರಣವನ್ನ ಅದ್ಭುತವಾದಂತಹ ಸನ್ನಿವೇಶ ನಿರ್ಮಾಣ ಮಾಡಿ ಕಾವ್ಯದೊಳಗ ಬರಿತಾನೆ. ಇಂಥವುಗಳನ್ನ ನಾವೆಲ್ಲ ಕಾವ್ಯದುದ್ದಕ್ಕೂ ನೋಡ್ತಾ ಬರ್ತೀವಿ ನಾವು. ಅದರೊಳಗನ ಇನ್ನ ತಂದೆ ಮಕ್ಕಳ, ಇದುವರೆಗೆ ಅವ ಏನ್ ಮಾಡಿದ್ದ ಅಂತಂದ್ರ ದುರ್ಯೋಧನ ಯಾರನ್ನೂ ಲೆಕ್ಕಕ್ಕೆ ತಗೊಂಡಿದ್ದಿಲ್ಲ. ಆಮೇಲೆ ತನುಜಾನುಜರ್ ಒಂದ್ ಮಾತು ಬರಿತಾನ ಅವ ಗದಾಯುದ್ಧೊಳಗೆ, ತನುಜಾನುಜರ ವಿಯೋಗದ ಮನಕ್ಷತಂ ನೋಯಿಸಲ್ಕೆ ನೆರೆಯು ಸಮರಾವನಿಯೋಳು ಉಳಿದಿರ್ದ ಕೈದುಗಳು ಇನಿಕುಂ ನೋಯಿಕುಮೇ ವಜ್ರಮನನಪ್ಪ ಎನ್ನಂ ಅಂತಿದ್ದವ. ತನುಜ ಅನುಜ ಎಲ್ಲಾರು ಸತ್ರು ಸಹಿತ ನನ್ನ ಮನಸ್ಸ ಕರಗಿಲ್ಲ. ಯಾಕಂತಂದ್ರ ಅದು ವಜ್ರದಂತೆ ಕಠೋರ ಇದೆ ಅಂತಂದ. ಅದರ ಮುಂದೆ ಇಷ್ಟು ವಜ್ರದಂತೆ ಕಠೋರವಾಗಿರ್ತಕ್ಕಂಥ ದುರ್ಯೋಧನ ತನ್ನ ಮಗನ ಶವವನ್ನ ಕಂಡ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ, ಅದುಗೆಟ್ಟೀಗಳ್ ನಿನಗಾಂ ಕೊಡುವಂತಾದಿದೆ ಮಗನೇ, ನೀಂ ಕ್ರಮ ವಿಪರ್ಯಮಂ ಆಳ್ಪುದೆ ಅಂತ. ಅಪ್ಪನ ಮುಂದೆ ಮಗ ಸಾಯಬಾರದು, ಇದು ಕ್ರಮ ಅಲ್ಲ. ಇದು ಪ್ರಾಪಂಚಿಕ ಬದುಕಿನ ದೊಡ್ಡ ದುರಂತ. ಹರೆಯದ ಮಗ ಅಪ್ಪನ ಕಣ್ಣು ಮುಂದೆ ಸಾಯುವುದು ದೊಡ್ಡ ದುರಂತ ಅಂತ. ಇದು ನಾವು ಪ್ರತ್ಯಕ್ಷ ಕಂಡ ಅವಾಗ ಕಣ್ಣೀರಿಡ್ತಾನ, ಅವಾಗ ಪಶ್ಚಾತ್ತಾಪ ಪಡ್ತಾನ. ಅದಕ್ಕೆ ತನುಜಾನುಜರ ವಿಯೋಗದ ಮನಕ್ಷತಂ ನೋಯಿಸಲ್ಕೆ ನೆರೆಯವು ಅಂದಂತ
ದುರ್ಯೋಧನ ಈಗ ಪೂರ್ಣ ಸೋತು ಈ ರೀತಿ ಮಾತನಾಡ್ತಾನಂತ. ಇವು ಎಲ್ಲ ಬದುಕಿನ ಜೀವನದ ಮೌಲ್ಯಗಳಿವು. ನಾವು ಹೇಗಿರಬೇಕು, ಹೇಗೆ ಬದುಕಬೇಕು, ಸಂಬಂಧಿಕರೊಂದಿಗೆ, ಪರಿಸರದೊಂದಿಗೆ ಹೇಗಿರಬೇಕು, ನಮ್ಮ ಅಹಂಕಾರದೊಳಗ ಅಹಂಭಾವದೊಳಗ ಮುಂದುವರೆದೀವಿ ಅಂತಂದ್ರ ಇಂಥ ಗತಿ ನಮಗಾಕೈತಿ ಅನ್ನೋದನ್ನ ಈಗಲೂ ಕೂಡ ನಮ್ಮೆಲ್ಲರೊಳಗೂ ಒಬ್ಬ ಕವಿ ಬರಿತಾನೆ, ಸುಮತೀಂದ್ರ ನಾಡಿಗರು ಬರಿತಾನೆ, ನಮ್ಮೆಲ್ಲರೊಳಗೂ ಇದ್ದಾರೆ ರಾಕ್ಷಸರು, ಮೇಲೆ ಬಾರದ ಹಾಗೆ ಅದುಮಿಟ್ಟುಕೋ ಅಂತ ಬರೀತಾರೆ. ನಮ್ಮೊಳಗೆ ಎಲ್ಲಾ ನಮೂನಿ ಎಲ್ಲಾ ಗುಣಗಳದಾವ, ರಾಕ್ಷಸರು ಅದಾರ, ಎಲ್ಲಾ ಗುಣಗಳು ಧೂರ್ತ ಗುಣಗಳೆಲ್ಲ ಅದಾವ. ಅವನ್ನ ಮ್ಯಾಲ ಏರಿ ಮ್ಯಾಲ ಬರಲಾರದಂಗ ನೋಡ್ಕೊಳ್ಳೋದು ವಿವೇಕ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಓದಿದಂತೆ ನಮ್ಮ ಅಜ್ಞಾನದ ಅರಿವಾಗುತ್ತದೆ ಅಂತ ಬರಿತಾನ ಒಬ್ಬ ಫಾರಿನ್ ಚಿಂತಕ, ಪರದೇಶದ ಚಿಂತಕ ಬರಿತಾನ. ನಾವು ಹೆಚ್ಚು ಹೆಚ್ಚು ಓದಿದಂತೆ ನಮ್ಮ ವೀಕ್ನೆಸ್ಗಳು ಗೊತ್ತಾಕವ ಅಂತ ಹೇಳ್ತಾನ, ನಮ್ಮ ದೌರ್ಬಲ್ಯಗಳು ಪ್ರಕಟ ಆಕಾವ. ಓದ್ಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ನಾವಿನ್ನೂ ಎಷ್ಟು ದೂರ ಅದೀವಿ ಅನ್ನೋದನ್ನ ಅವು ಹೇಳ್ತಾವಂತ. ಹೀಗೆಲ್ಲಾ ದುರ್ಯೋಧನ ಹೀಗಿದ್ದಾಗಲೂ ಕೂಡ ಅವನನ್ನ ಕೊನೆಯ ಗಳಿಗೆಯೊಳಗ ಯಾವ ರೀತಿ ಬರಿತಾನ, ಅವನನ್ನ ಅದ್ಭುತವಾದಂತ ಅವೇದ ಕಲ್ಪಿಸಿ ಸೂರ್ಯ ಮುಳುಗುವುದಕ್ಕೂ ದುರ್ಯೋಧನ ಸಾಯುವುದಕ್ಕೂ ಟ್ಯಾಲಿ ಮಾಡಿ ಹೇಳ್ತಾನೆ. ಎಂತ ಒಂದು ಕೈಚಳಕ ಬರವಣಿಗೆಯೊಳಗ ಅಂತ. ದುರ್ಯೋಧನನಲ್ಲಿ ಮಾನವೀಯ ಅಂತಃಕರಣವನ್ನ ತುಂಬಿತಕ್ಕಂತ, ಅಥವಾ ಅವನು ಮಾನವೀಯ ಅಂತಃಕರಣಗಳು ಸುಪ್ತವಾಗಿರ್ತಾವ, ಅವು ಬಹಳ ದಿವಸಕ್ಕ ಜಾಗೃತ ಆಕಾವ ಅಂತ. ಅದಕ್ಕೆ ಎಷ್ಟು ನಿಮ್ಮ ಪಂಪರಾಮಾಯಣದೊಳಗೆ ಹೇಳ್ತಾನ ನಾಗಚಂದ್ರ, ಪಂಪರಾಮಾಯಣ ರಾಮಚಂದ್ರ ಚರಿತ ಪುರಾಣದೊಳಗ ಒಂದು ಮಾತು ಏನ್ ಹೇಳ್ತಾನಂತಂದ್ರ, ಅವಲೋಕಿನಿ ವಿದ್ಯಾದೇವತೆಯನ್ನ ಹಸ್ತಗತ ಮಾಡಿಕೊಂಡಿದ್ದ ರಾವಣ ತನ್ನ ಪರಾಂಗನಾವಿರತೀವರ್ತಧಾರಿಯಾಗಿ ಬಹಳ ನಿಷ್ಠಾವಂತನಾಗಿ ಇರುವುದರಿಂದ ಆ ಅವಲೋಕಿನಿ ರೂಪ ಬದಲಾವಣೆ ಮಾಡತಕ್ಕಂತ ಒಂದು ಶಕ್ತಿ ದೇವತೆ, ಆಕೆನ ಒಲಿಸಿಕೊಂಡಿರ್ತಾನ. ಒಂದು ಸಲ ಸೀತೆಯನ್ನ ಅಪೇಕ್ಷೆ ಮಾಡಿ ಆಕೆಯಲ್ಲಿ ಬೇಡಿಕೆಯನ್ನು ಇಡ್ತಾನೆ. ಆನಂದಂ, ಎಲ್ಲ ಒಳ್ಳೆಯದಲ್ಲ ಇದು, ನೀನು ಎಲ್ಲರಿಗೆ ಶಿಕ್ಷೆ ಕೊಡ್ತಕ್ಕಂಥವ, ನೀನ್ ಅನ್ಯಾಯ ಮಾಡಿದಿ ಅಂತಂದ್ರ ನಿನಗೆ ಯಾರು ಶಿಕ್ಷೆ ಕೊಡೋರು, ಬಹಳ ಮಸ್ತ್ ಬರಿತಾನ ನಾಗಚಂದ್ರನ್. ಅವಾಗ ಮನುಷ್ಯ ಅವಿವೇಕಿಯಾದಾಗ ವಿವೇಕ ಮೂಡಿಸ್ತಕ್ಕಂಥ ಅನೇಕರು ಬರ್ತಾರೆ. ಅವಾಗ ನಾವು ಆ ವಿವೇಕದ ನುಡಿಗಳನ್ನ ಆಸ್ವಾದನ ಮಾಡಲಿಲ್ಲ, ಅರ್ಥೈಸಲಿಲ್ಲ, ಅಥವಾ ಅದರ ಕಡೆ ಗಮನ ಕೊಡ್ಲಿಲ್ಲ ಅಂತರ ದುರಂತ ಗ್ಯಾರಂಟಿ ಕಟ್ಟಿಟ್ಟದ್ದು ಅನ್ನೋದಕ್ಕೂ ಕೂಡ ರಾವಣ ಸಾಕ್ಷಿ ಆಗ್ತಾನೆ. ಅದಕ್ಕವ ಅಂತಾನ, ಆನಂದಂ ಪೇಳ್ದೊಡೆ ನೀನೊಂದಂ ಪೇಳ್ದಪೆ. ಅದಕ್ಕ ಆಕಿ ನಿರಾಶೆಯಾಗಿ ಒಂದು ಮಾತು ಹೇಳ್ತಾಳ. ಅದು ಎಂತಹದ್ದು ಅಂತಂದ್ರ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡುವ ಪ್ರಸಂಗ ಬರ್ತೈತಿ, ಕೆಲವ್ರಿಗೆ ಕೇಳುವುದೇ ಇಲ್ಲಲ್ಲ. ಅವಾಗ ಹೇಳ್ತಾಳ, ಜಾನಕಿಯನ್ನು ಉಯ್ಯೆ, ಜನಕಪುತ್ರಿಯನ್ನ ಕಳು ಮಾಡ್ಕೊಂಡು ಹೋದಾಗ ಅಂತ. ಜಾನಕಿಯನ್ನು ಉಯ್ಯೆ ತಗೊಂಡು ಹೋದ ಅಂತಂದ್ರ, ರಾವಣ ತಗೊಂಡು ಹೋದ ಅಂತಂದ್ರ ಅವನ ಪರಿಸ್ಥಿತಿ ಏನಾಕೈತಿ ಅಂತ, ಅವನ ಪರಿಸ್ಥಿತಿ ಏನಾಕೈತಿ ಅನ್ನೋದನ್ನ ಬರಿತಾನ. ಹೇಳಿದಂತೆ ಕೇಳಲಿಲ್ಲ ಅಂತಂದ್ರೆ ದುರಂತಕ್ಕ ಅವ ಬಂದು ನಿಲ್ಬೇಕಾಕೈತಿ ಅಂತ. ಇಂಥ ಅದ್ಭುತವಾಗಿರ್ತಕ್ಕಂಥ ಜಾನಕಿಯನ್ನುಯೇ ದಶರಥ ಕುವರರಿಂ ಮರಣಂ ಆಗಲಿ ಎಂದಿರ್ದಪುದು, ಈತನ ಕೈ ಅಳವಲ್ತು, ಆರ ಕೈ ಅಳವಲ್ತು, ಪುರಾತನ ಕರ್ಮಾಯತ್ತಮ್ಮಲ್ತೆ ದೇಹಿಗಳ ಎಸಕಂ ಅಂತ. ಈ ದೇಹ ಧಾರಣ ಮಾಡಿ ಬಂದಂತವ್ರ ಪರಿಸ್ಥಿತಿ ಏನೈತಿ ಅಂತಂದ್ರ ಪುರಾತನ ಕರ್ಮದಂತೆ ಅಂತ. ಕರ್ಮ ನಮ್ಮನ್ನು ಬಿಡುದಿಲ್ಲ, ಅದು ಸತ್ಕರ್ಮ ಆಗಿರ್ಬೇಕು, ಅಂದ್ರೆ ಅದು ಒಳ್ಳೆಯದರ ಕಡೆಗೆ ಹೋಗೈತೆ. ಅದು ಬರೀ ಕರ್ಮ ಆಶೆ ಆಮಿಷೆ ಅವಕ್ಕ ಬಲಿಯಾಗಿ ನಾವೇನಾದ್ರೂ ಮಾಡಿದ್ರೆ ಪರಿಸ್ಥಿತಿ ಏನಾಕೈತಿ ಅನ್ನೋದನ್ನ ರಾವಣನ ಎಕ್ಸಾಂಪಲ್ ಉದಾಹರಣೆ ನಮ್ಮ ಪಂಪ ರಾಮಾಯಣದೊಳಗೆ ಬರ್ತಾನ. ಅವನಲ್ಲಿ ಕೂಡ ಒಳ್ಳೆಯ ಭಾವನೆಗಳು ಇದ್ದು ಅನ್ನೋದನ್ನ ರಾವಣನ ಉದಾತ್ತ ಪಾತ್ರ ಚಿತ್ರಣ ಮಾಡ್ತಾನೆ. ದುರ್ಯೋಧನನ ಪಾತ್ರ ಚಿತ್ರಣವನ್ನ ಉದಾತ್ತೀಕರಿಸ್ತಕ್ಕಂಥ, ಅಂದ್ರೆ ಒಬ್ಬ ಬರಲಿ, ಅದಕ್ಕ ಕದಡಿದ ಸಲಿಲಂ ತಿಳಿ ಬಂದದೆ ಅಂತ ಒಂದು ಕಾವ್ಯದೊಳಗೆ ಬರ್ತೈತಿ. ಅದಕ್ಕ ಬಗ್ಗಡವಾಗಿರ್ತಕ್ಕಂಥ ನೀರು ಸ್ವಲ್ಪ ಅವಧಿ ಆದ್ಮೇಲೆ ಮಾತ ತಿಳಿಯಾಕೈತಿ ಅಂತ. ಹಂಗೇನದ ಉದಾತ್ತನೋಳು ಪುಟ್ಟದಂತೆ ನೀಲಿ ರಾಗಮ್ ಅಂತ ಹೇಳ್ತಾನೆ. ಯಾರಲ್ಲಿ ಶಾಶ್ವತವಾದಂತ ಪ್ರೀತಿ ಬಹಳ ಆಳಕ್ಕಿರ್ತೈತಿ, ಅದು ಆ ಸಂದರ್ಭ ಬಂದಾಗ ಕಾಲಾಂತರದೊಳಗೆ ಅದು ಜಾಗೃತ ಆಗಲೇಬೇಕು ಅನ್ನೋದಕ್ಕೂ ಕೂಡ ದುರ್ಯೋಧನನ ಪಾತ್ರ ಚಿತ್ರಣ ಒಂದು ಉತ್ತಮ, ರಾವಣನ ಪಾತ್ರ ಚಿತ್ರಣ ಒಂದು ಉತ್ತಮ ನಿದರ್ಶನ ಅನ್ನುವಂತ ಮಾತು. ಹಾಗೇನೆ ಕೊನೆಗೆ ಬರಿತಾನ ರನ್ನ ಎಂಥ ಒಂದು ಅದ್ಭುತವಾದಂತ ಒಂದು ಕಲ್ಪನೆಯನ್ನ ಮಾಡ್ತಾನ, ಶ್ಲೇಷೆಯಿಂದ ವರ್ಣನೆ ಮಾಡ್ತಾನ. ಯಾವುದು ಅಂತಂದ್ರ ಪಂಕಜಮುಂ, ಕೊನೆಗೆ ಬರಿತಾನ, ಪಂಕಜಮುಂ ಸುಹೃತ್ತು ವದನ ಪಂಕಜಮುಂ ಮುಗಿವನ್ನಂ ಉಗ್ರ ತೇಜಂ ಕಿಡುತೀರ್ಪಿನಂ ನಿಜ ಕರಂಗಳು ಅಂದು ಉಡುಗುತ್ತುಂ ಇರ್ಪ
ಕ್ರಮದಿನ್ ಅಂಬರಮಂ ಬಿಸುಟು ಉರ್ವಿ ಗಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನಂ ಅರ್ಕನಂ ಅಸ್ತಮೇದಿದರ್ ಅಂತ ಬರೀತಾರೆ. ಸೂರ್ಯ ಮುಳುಗಂಗ್ ಮುಳುಗಿದ, ದುರ್ಯೋಧನ ಸಾಯುವಂಗ ಸತ್ತ. ಅದರ ಹೇಳುವ ರೀತಿ ಅಂತ ಅಗಾಧವಾದದ್ದು. ಕುರುವಂಶಕ್ಕೆಲ್ಲ ಸೂರ್ಯನಂತಿರ್ತಕ್ಕಂಥ ದುರ್ಯೋಧನ ಮುಳುಗಿದ, ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥ ಸೂರ್ಯನು ಮುಳುಗಿದ. ನಿಸರ್ಗದತ್ತವಾಗಿರ್ತಕ್ಕಂಥ ಚೇತನ ಮುಳುಗಿತು ಅಂತಂದ್ರೆ ಅಂಧಕಾರ ಸುರು. ಅಲ್ಲಿ ಕೌರವರೊಳಗ ಮುಖ್ಯನಾಗಿರ್ತಕ್ಕಂಥ ದುರ್ಯೋಧನ ಕಣ್ಮರೆಯಾದ. ಹಾಗೇನೆ ಕೌರವ ವಂಶಕ್ಕೆಲ್ಲ ಅಂಧಕಾರ ಆಯಿತು. ಹೀಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಸುಮ್ಮನೆ ನಾವು ಕೇಳಬೇಕು ಅಂತ. ಅಂದು ಇಂದು ಅಂತ ಕಂಪೇರ್ ಮಾಡಿದ್ರೆ ಅಂದಿನದು ಎಲ್ಲವೂ ಇಂದು ಕೂಡ ಇದೆ ಅಂತ. ಅದಕ್ಕೆ ಇಲ್ಲಿ ನೀವು ಕಾವ್ಯಗಳ ಪ್ರಸ್ತುತತೆ ಅಂತ ತಿಳ್ಕೊಂಡು ವಿಷಯ ಇದೆ. ಅದನ್ನ ಪ್ರಸ್ತುತಗೊಳಿಸ್ತಕ್ಕಂಥ ಒಂದು ನೈಪುಣ್ಯತೆ ಟೀಚರ್ ಅಲ್ಲಿ ಇರಬೇಕು. ನಾವು ಕನ್ನಡ ಪ್ರಾಧ್ಯಾಪಕರೇ ಕೈ ಚೆಲ್ಲಿದೀವಿ ಅಂತಂದ್ರೆ ಯಾರ ಆ ಕಡೆ ಲಕ್ಷ ಕೊಡವ್ರು ಯಾರು? ಮೇಜರ್ ಕನ್ನಡವನ್ನ, ಐಚ್ಛಿಕ ಕನ್ನಡವನ್ನ ನಾವು ಬಹಳ ಕಳ್ಳ ಹರ್ಕೊಂಡು ಹೃದಯ ತುಂಬಿ ನಾವೇನಾದರೂ ಪಾಠ ಮಾಡಲಿಲ್ಲ ಅಂತಂದ್ರೆ ಅವಾಗ ಯಾರು ಮಾಡವರು? ಆದ್ದರಿಂದ ನಾವು ಸ್ವಲ್ಪ ಜಾಗೃತ ಆಗಬೇಕು. ತಪ್ಪು ತಿಳ್ಕೊಬೇಡ್ರಿ. ಬಹಳ ವಿದ್ವತ್ತಪೂರ್ಣರಾಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರದಾರ. ಹೊಸಗನ್ನಡದೊಳಗ ವೈಚಾರಿಕತೆಯನ್ನ ಅಥವಾ ಎಲ್ಲಾ ಮಜಲುಗಳು ಬರ್ತಾವ. ನವ್ಯ, ನವೋದಯ, ದಲಿತ, ಪ್ರಗತಿಪರ, ಬಂಡಾಯ, ಇವು ಎಲ್ಲಾ ಮಜಲುಗಳು ಬರ್ತಾವ. ಅಂದಂದಿನ ಕಾಲಕ್ಕೆ ಎಲ್ಲರೂ ಅಂದ್ರೆ ಕಾವ್ಯಗಳಲ್ಲಿ ಕೂಡ ಛಾತ್ರ ರಮಣಿಯಾಗಿರ್ತಕ್ಕಂಥ ನಿಮ್ಮ ದ್ರೌಪದಿನೂ ಕೂಡ ಸಿಟ್ಟಿಗೆರಿ ಬೈತಾಳೆ. ಎಲ್ಲಾ ಪಾಂಡವರನ್ನು ಎಲ್ಲರನ್ನು ಥೂ ನಿಮ್ಮ ಅಂತಂತಾಳ. ದುರುಳ ಕೀಚಕೆಯನ್ನ ಕೊಟ್ಟಿರಿ ಅಂತ ಬೈತಾಳೆ. ಅದು ನಡಗನ್ನಡದೊಳಗೆ ಬರ್ತದೆ. ಜನನವೇ ಪಾಂಚಾಲರಾಯನ ಅರಮನೆ, ಮನೋಬಲ್ಲವರ್ ಅದಾರ್ ಏನೆ ಮನುಜ ಗಿನಿಜರು ಗಣ್ಯರೇ ಗಿರ್ವಾಣ ರಿಮ್ಮಿಗಿಲು ಎನಗೆ ಬಂದ್ ಎಡರ್ ಈ ವಿರಾಟನ ವನಿತೆಯರುಗಳ ತನುವ ತಿರುಗುವ ಕಾಲವತ್ತುವ ಕೆಲಸದ ಉತ್ಸಾಹ. ಎಂಥ ದುರಂತ ನಂದು, ಎಲ್ಲಿ ಬೆಳೆದನು, ಎಂಥವರ ರಾಣಿ ಅಂತ. ಕಾಲಯಮ ತೊಡಕಿದರೆ ಬೈತಾಳ ಅವ್ರನ್ನ. 5 ಮಂದಿ ಪರಾಕ್ರಮಶಾಲಿಗಳು. ಕಾಲಯಮ ಕೀಚಕನನ್ನ ಅವನನ್ನ ನಾಶ ಮಾಡುವುದಕ್ಕೆ ಯಾರೂ ಒಪ್ಪುಗಳಿಲ್ಲ ಮೊದಲು. ಅವಾಗ ಭೀಮಸೇನನ ಮುಂದ ತರಾಟಿಗೆ ತಂದು ಕೂತಾಳ. ಕಾಲಯಮ ತೊಡಕಿದರೆ ಮುರಿವ ಎಚ್ಚಾಳುತನದ ಅವರು ಎನ್ನೊಬ್ಬಳನ್ನ ಆಳಲಾರದೆ ಪಾಪಿಗಳಿರ ಅಪಕೀರ್ತಿಗಳು ಕಿರಲ್ ತೋಳ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದೋಳು ಉದಿಸಲೇತಕ್ಕೆ ಕೂಡುಗೇಡಿಂಗ್ ಒಡಲ ಹೊರುವಿರೆಂದಳು ಇಂದು ಮುಖಿ. ಮತ್ತೆ ಇದು ಬಂಡಾಯ ಅಲ್ದ ಮತ್ತೇನು? 5 ಜನ ಪತಿಗಳನ್ನು ತರಾಟೆಗೆ ತಂದುಕೊಂಡು ಕೂಳು ತಿನ್ಲಾಕ ನೀವು ಹುಟ್ಟಿ ಬಂದಿರಿ. ದುರುಳ ಕೀಚಕಗೆ ಅನ್ನ ಕೊಟ್ಟಿರಿ. ಪರಿಮಿತದಲ್ಲಿ ಇರವಾಯಿತು, ನಿಮ್ಮ ಐವರಿಗೆ ಲೇಸಾಯಿತು ಎಂದ ಅಬುಜಾಕ್ಷಿ ಹಲುಬಿದೊಳಂದು ಬರೀತಾರೆ. ಎಂಥ ಅದ್ಭುತವಾದಂತಹ ಸನ್ನಿವೇಶಗಳನ್ನ ನಮ್ಮ ಹಳೆಗನ್ನಡ ಕಾವ್ಯಗಳಲ್ಲಿ ಮಹಾಭಾರತ ಬರ್ತೈತಿ, ಲಕ್ಷ್ಮೀಶನ ಜೈಮಿನಿ ಭಾರತ ಷಟ್ಪದಿ ಒಳಗೆ ಬರ್ತೈತಿ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಬರ್ತೈತಿ. ಇಂಥ ಅದ್ಭುತ ಕಾವ್ಯಗಳನ್ನ ಆಸ್ವಾದನ ಮಾಡತಕ್ಕಂಥ, ಅದರ ಒಳಹೊರಗನ್ನ ಕಂಡುಕೊಳ್ತಕ್ಕಂಥ ಒಂದು ಆಸಕ್ತಿ, ಒಂದಿಷ್ಟು ಪೀಳಿಗೆಗೆ ಅವುಗಳನ್ನು ಹಂಚಬೇಕು ಅನ್ನುವಂಥ ಒಂದು ಉದಾತ್ತ ಗುಣ, ಪರಿಶ್ರಮ ಪಡಬೇಕು ಅನ್ನುವಂಥ ಗುಣ ಓದಲಾರದೆ ಯಾವುದು ಬರುವುದಿಲ್ಲ. ಒಂದು ಶಬ್ದ ಬಾಯಿಗೆ ಬರ್ಬೇಕಂದ್ರೆ ಓದಬೇಕು, ಇಲ್ಲ ಚಂದಂಗಿ ಕೇಳಬೇಕು ಒಂದು, ಇಲ್ಲ ಓದಬೇಕು. ಇರ್ಲಿಲ್ಲಂದ್ರ ಶಂಭುವಂ ಶಂಕರನಂ ಶಶಾಂಕಧರನಂ ಕಾಪಾಲಿಯಂ ಕಾಲ ಸಂಹರಣನಂ ಈಶನಂ ಗಿರೀಶನಂ ಭರ್ಗನಂ ಉಗ್ರನಂ ಕಂಡೇಂ ಪಂಪಾವಿರೂಪಾಕ್ಷನಂ ಅಂತ ಇವೆಲ್ಲ ಕೂಡಿ ಶಿವ ಅಂದಂಗೆ. ಶಿವನ ಭಿನ್ನ ಭಿನ್ನ ಹೆಸರುಗಳ, ಒಮ್ಮೆ ಶಂಭು ಅನ್ಬೇಕು, ಒಮ್ಮೆ ಶಂಕರ ಅನ್ಬೇಕು, ಒಮ್ಮೆ ಶಶಾಂಕಧರ ಅನ್ಬೇಕು. ಬರೀ ಪೇಜ್ ತುಂಬ ಎಲ್ಲ ಬರೀ ಶಿವ ಶಿವ ಅಂದ್ರಿ ಅಂತಂದ್ರ ಆಸ್ವಾದನೆಗೆ ಸ್ವೀಕಾರ ಮಾಡುವುದಕ್ಕೆ ಸ್ವಲ್ಪ ಮನುಷ್ಯ ಏನಾಗ್ತಾನೆ, ಬ್ಯಾಸರ ಆಗ್ತಾನೆ. ಆದ್ದರಿಂದ ಪದ ಬಿಟ್ಟು ಅಳುಪದೊಂದಗಳಿಕೆ ಅಂತ ನಮ್ಮ ಕನ್ನಡಿಗರು, ಕನ್ನಡ ಅಧ್ಯಾಪಕರಾಗಿರ್ತಕ್ಕಂಥ ಒಂದು ಶಬ್ದ ಇಟ್ಟು ಕಾಟ್ ಹೊಡಿಬಾರದು. ಅಂದ್ರೆ ಮಾತನಾಡಿದರೆ ಪದೇ ಪದೇ ಶಬ್ದಗಳನ್ನು ಬಳಸಬಾರದು. ಹಲಗೆ ಬಳಪುವ ಪಿಡಿಯದೊಂದಗ್ಗಳಿಕೆ ಪದ ಬಿಟ್ಟು ಅಳುಪದೊಂದಗ್ಗಳಿಕೆ ಬಳಸಿ ಬರೆಯಲು ಕಂಠ ಪತ್ರದ ಉಲುಹು ಗೆಡದ ಅಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ಅಂತ ಶಬ್ದ. ಕಿಂಕರತ್ವ ಬೇಕು ಅಂತ, ಶ್ರದ್ಧಾ ಬೇಕು ಅಂತ. ನಾವು ಕನ್ನಡ ಪ್ರಾಧ್ಯಾಪಕರು ಸೇವೆ ಅಂತಂತೀವಿ. ನಾವು ಕನ್ನಡದ ಸೇವೆ ಅಂತ. ನೀವು ಎಷ್ಟೆಷ್ಟು ಹೆಚ್ಚೆಚ್ಚು ಕನ್ನಡದ ಬಗ್ಗೆ ಹೇಳ್ತೀರಿ, ಅದು ಕನ್ನಡದ ಸೇವೆ ಅಂತ. ರಾಷ್ಟ್ರಕವಿ ಕುವೆಂಪು ಅವರು ಅಕಸ್ಮಾತ್ ಮೊಟ್ಟ ಮೊದಲು ಬರೆದದ್ದು ಇಂಗ್ಲಿಷ್ ಕವನ. ಅವರು ಅಕಸ್ಮಾತ್ ಅವರು ಇಂಗ್ಲಿಷ್ ನೊಳಗೆ ಕಂಟಿನ್ಯೂ ಆಗಿದ್ರೆ ವರ್ಡ್ಸ್ ವರ್ತ್ನಂತ PB ಶೆಲ್ಲಿ ಅಂತವರೆಲ್ಲ ಸೈಡ್ ಹೊಡೆದು ನಿಲ್ಲುವಂತ ಸಾಮರ್ಥ್ಯ ಅವರಲ್ಲಿ ಪ್ರತಿಭೆ ಇತ್ತು. ಕನ್ನಡಕ್ಕಾಗಿ ಕೈ ಎತ್ತಿದ್ರು. ಆದ್ದರಿಂದ ನಮಗೆಲ್ಲ ಒಬ್ಬ ಆದರ್ಶ ಆದರು. ಅದರಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಇನ್ನು ರಾಮಾಯಣ ದರ್ಶನ ಮಹಾಕಾವ್ಯದೊಳಗಂತೂ ನಿಮಗೆಲ್ಲ ಗೊತ್ತೈತಿ.
ಅದ್ಭುತವಾದಂತ ಚಿತ್ರಣಗಳದಾವ. ಅಲ್ಲೇ ಒಂದು ಮಾತು ಬರ್ತೈತಿ, ಹನುಮಂತ ಸಂಸ್ಕೃತಿ ಅಂದ್ರೆ ಹೆಂಗಿರ್ತೈತಿ ಅನ್ನೋದನ್ನ ರಾಷ್ಟ್ರಕವಿ ಕುವೆಂಪು ಬಹಳ ಹೊಸ ರೀತಿಯೊಳಗ ಅಭಿವ್ಯಕ್ತ ಮಾಡ್ತಾನೆ. ಏನು ಅಂತಂದ್ರ, ಹನುಮಂತ ಸೀತೆಯನ್ನ ಅಶೋಕವನದಲ್ಲಿ ಕಂಡ, ಹುಡುಕಿದ, ಹೋಗಿ ಅವ ಒಂದು ಮಾತನ್ನ ವಿನಂತಿ ಮಾಡ್ಕೋತಾನ. ತಾಯೇ, ಬಿಡು ಶೋಕಮಂ, ಅಶೋಕಿಯಾಗ ಏರೆನ್ನ ಭುಜಮೇರುವಂ, ತೇರು ದೇವರನ್ ಎಂತು ಪೊತ್ತು ಗುಡಿಗೆ ನಡೆಯುವುದೋ ಅಂತೆ ಕಮಲ ಲೋಚನ ನಡೆಗೆ ನಿನ್ನಂ ಕೊಂಡೊಯ್ವೆನ್ ಎಂದು ಬೈಗುಂಬೊಳ್ತಿನೋಳ್. ತಾಯಿ, ಶೋಕ್ ಮಾಡಬೇಡ, ಈ ಮೇರು ಪರ್ವತದಂತ ನನ್ನ ಭುಜದ ಮೇಲೆ ಕುಳಿತುಕೋ. ದೇವರನ್ನ ತೇರು ಹೆಂಗ ಗುಡಿಗೆ ತಗೊಂಡು ಹೋಗ್ತೈತ್ಲ, ಹಂಗ ನಿನ್ನ ಜೋಪಾನವಾಗಿ ಒಯ್ದು ಸಂಜನಗುಡದ ಶ್ರೀರಾಮಚಂದ್ರನಲ್ಲಿ ನಾನು ಹೋಗಿ ನಿಮ್ನ ದರ್ಶನ ಮಾಡಿಸ್ತೀನಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊಂಡ. ಬಹಳ ಹಾಟ್ಲಿ. ಅವಾಗ ಸೀತೆ ಏನಂದ್ಲು ಅಂತಂದ್ರ, ಕ್ಷಮಿಸಿ ಅಣ್ಣನ್. ಮುಟ್ಟೆನಾನೈಚಿಕಂ, ಅಣ್ಣ ಕ್ಷಮಿಸೆನ್ನನ್, ಉಪಕಾರವಂ ತಿರಸ್ಕರಿಸಿದಳೆಂದು ನೋಯದಿರ್. ಮಹಾವೀರ, ಬಿತ್ತರಿಸಲೇವುದೈ ನಿನಗೆ ಶಿಷ್ಟ ಪ್ರಕಟಮಂ ಪ್ರಚುರ ನೀತಿಯಂ, ಸದಾಚಾರ ನೀತಿ ನಯವಿದಗೆ ನಿನಗೆ. ತಪ್ಪು ತಿಳ್ಕೋಬೇಡ, ನಾನು ಹಂಗ ಹೋಗ್ಲಕ್ ಬರುವುದಿಲ್ಲ ಅಂತ. ಎಂತುಂ ನಿನ್ನೊಡನೆ ಬಪ್ಪುದಾಂ, ಅದು ಯೋಗ್ಯ ಅಲ್ಲ ಅಂತ. ಆದ್ದರಿಂದ ಇದು ಸಂಸ್ಕೃತಿ. ನಡಿ ಹಂಗಾದ್ರೆ ಹೋಗೋಣ, ಸಂಜೆ ಅನುಗುಡದ ಹೊಕ್ಕಿವು ಅಂತ ತಿಳ್ಕೊಂಡು ಒಪ್ಪುಗಳಿಲ್ಲಾಕೆ. ಹುಡುಕಲಲ್ಲದೆ ನಿನಗಿಲ್ಲ ಮುಯಿವಾಜ್ಞೆ. ನಿನಗೆ ಶ್ರೀರಾಮಚಂದ್ರ ಏನ್ ಹೇಳ್ಯಾನಂದ್ರೆ, ಹುಡುಕ್ಯಾಡ್ಕೊಂಡು ಬಾ ಅಂದಾನ, ಕರ್ಕೊಂಡು ಬಾ ಅಂದಿಲ್ಲ. ಸ್ವಾಮಿ ಆಜ್ಞೆಯನ್ನು ಉಲ್ಲಂಘನ ಮಾಡೋದು ನನಗೂ ನಿನಗೂ ಒಳ್ಳೇದಲ್ಲ. ಮುಟ್ಟೆನಾನೈಚಿಕಂ ಜೀವಿತೇಶಂ ವಿನಃ ಅನ್ಯರಂ ಪರಕೀಯರಂ ಪುರುಷರಂ. ನನ್ನೊಂದು ನಿಯಮ ಏನೈತಿ ಅಂತಂದ್ರೆ, ನಾನು ಹಂಗೆಲ್ಲ ಮಾಡಕ್ ಬರುದಿಲ್ಲ, ತಪ್ಪು ತಿಳ್ಕೊಬೇಡ ಅಂತ ತಿಳ್ಕೊಂಡು ಹೇಳಿದಾಗ ಕ್ಷಮಾ ಮಾಡ. ಹೌದಂತಂದ. ಹೌದು ತಾಯಿ, ನೀನಂದದ್ದು ಕರೆಕ್ಟ್ ಐತಿ ಅಂತ. ಅದರಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ನಾವು ಕಾವ್ಯಗಳಲ್ಲಿ ನೋಡ್ತೀವಿ. ಅದಕ್ಕೆ ಒಂದು ವೇಳೆಯ ಒಂದು ಅಭಾವ. ನಾವೆಲ್ಲ 2 ತಾಸು 3 ತಾಸು ದಿನ ಮಾತಾಡಿದವರು ಕಾಲೇಜದೊಳಗೆ, ದಿನ 3 ತಾಸು ಪಿರಿಯಡ್ ತಗೊಂಡವರು. ಅದಕ್ಕೆ ಇದಕ್ಕೊಂದು ವೇಳೆಯ ಒಂದು ಕೊರತೆ ಅಭಾವ ಐತಿ. ಅದಕ್ಕೆ ಇಲ್ಲಿವರೆಗೆ ನನ್ನನ್ನ ಬರಮಾಡಿಕೊಂಡು ಇಷ್ಟು ಜನ ಎಲ್ಲ ಕನ್ನಡ ಅಧ್ಯಾಪಕರಿಗೆ ನನಗೆ ತಿಳಿದಂಥವುಗಳನ್ನ, ನಾನು ಬಹಳ ಲಕ್ಷ್ಯ ಕೊಟ್ಟು ನೋಡಿದಂಥ ಪದ್ಯಗಳನ್ನ ನಾನು ಇಲ್ಲಿ ಕೆಲವೊಂದು, ಇನ್ನೂ ಬಹಳಷ್ಟು ಪದ್ಯಗಳು ಬರ್ತಾವ. ಶ್ರೀರಾಮಾಯಣ ದರ್ಶನದೊಳಗೂ ಮಸ್ತ್ ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ಕೊಡ್ತಾರ. ಇವೆಲ್ಲ ಜೀವನದ ಮೌಲ್ಯಗಳನ್ನು ಕೊಡ್ತಾವೆ. ಇವನ್ನ ಯಾರಿಗರೆ ನೀವು ಹೇಳಿದಿರಿ ಅಂತಂದ್ರ ಅವ್ರಿಗೆ ಅಗಾಧ ಕೈ. ಆವತ್ತಿನ ಕಾಲದೊಳಗೆ ಈ ಎಲ್ಲಾ ಮೌಲ್ಯಗಳಿದ್ದು ಅಂತ. ಆದ್ರಿಂದ ಒಂದೊಂದು ಕಾಲಕ್ಕ ಒಂದೊಂದು ಮೌಲ್ಯಗಳು. ಆದ್ರ ನಮ್ಮ ಮಹಾಕಾವ್ಯಗಳೆಲ್ಲ ಏನ್ ಮಾಡ್ತಾವ ಅಂತಂದ್ರ, ಸಾಮಾನ್ಯವಾಗಿ ಅವು ಜೀವನದ ಶಾಶ್ವತ ಮೌಲ್ಯಗಳನ್ನ ಹೇಳ್ತಾವ. ಅದಕ್ಕಿಂತ ಕಾವ್ಯಗಳನ್ನ ಬರೀಬೇಕು ಅಂತಂದ್ರ ನಾವು ಶ್ರದ್ಧಾಭಕ್ತಿ ಇರಬೇಕು. ಏನು ಅಂತಂದ್ರೆ, ಇಂಥ ಕಾವ್ಯ ಹೊರಗೆ ಬರ್ಬೇಕು ಅಂತ ನಾವು ಆರ್ ಏರರ್, ನಿಮ್ಮ ಷಡಕ್ಷರ ಮಹಾಕವಿ ಬರೀತಾನೆ, ಆರ್ ಏರರ್ ಶಾಸ್ತ್ರ ಶ್ರೀ ರೋಹಣಗಿರಿಯನ್ ಅಲ್ಲಿ ನವ ಕವಿತಾ ಚಿಂತಾರತ್ನಂ ದೊರೆಗೊಮ್ಮೆ ಮಾರಾರಿಯ ಕೃಪೆಯಿಲ್ಲದಂಗೆ ಧರಣಿ ತರುವುದೋಳಂತ. ಇಂಥ ಅದ್ಭುತವಾದಂಥ ಕಾವ್ಯಗಳನ್ನು ಬರಿಬೇಕು ಅಂತಂದ್ರ ಶಾಸ್ತ್ರ ಪುರಾಣ ಓದ್ಕೊಂಡ್ರೆ ಬರ್ತಾವ. ಆದ್ರೆ ಒಂದು ಶಾಸ್ತ್ರಯುಕ್ತವಾದಂಥ ಧರ್ಮಯುಕ್ತವಾಗಿರ್ತಕ್ಕಂಥ ಒಂದು ಮಹಾಕಾವ್ಯವನ್ನ ಬರಿಬೇಕು ಅಂತಂದ್ರ ಮಾರಾರಿ ಅಂತಾರ. ಮಾರ ಅಂದ್ರ ಮನ್ಮತ, ಅರಿ ಅಂತಂದ್ರ ವೈರಿ, ಶಿವನ ಒಲುಮೆ ಇರಬೇಕು ಅಂತ ವೀರಶೈವ ಕವಿ ನಿಮ್ಮ ಷಡಕ್ಷರ ಈ ಮಾತುಗಳನ್ನು ಹೇಳ್ತಾನೆ. ಆದ್ದರಿಂದ ನಾವು ಸಹೃದಯರಾಗಬೇಕು, ಆಸ್ವಾದನೆ ಮಾಡಬೇಕು. ಯಾವುದಕ್ಕೂ ನಾವು ಹೃದಯವನ್ನು ಮುಚ್ಕೋಬಾರದು. ಮುಕ್ತ ಹೃದಯದಿಂದ ಆಸ್ವಾದನ ಮಾಡಿದೀವಿ ಅಂತಂದ್ರೆ, ಒಳಗ ದ್ವೇಷ, ಅಸೂಯೆ, ಕೋಪ, ತಾಪ ಇದ್ದು ಅಂತಂದ್ರೆ ಆಸ್ವಾದನ ಗುಣ ಹೋಗಿಬಿಡ್ತೈತಿ. ಆದ್ದರಿಂದ ಮುಕ್ತ ಮನಸ್ಸಿನಿಂದ ನಮ್ಮ ಮಹಾಕಾವ್ಯಗಳನ್ನು ಓದಬೇಕು. ನಾವು ಓದಿ ಅದನ್ನ ಅರ್ಥೈಸಬೇಕು. ಉದ್ದೇಶಪೂರ್ವಕ ಯಾರಿಗಾದರೂ 4 ಮಾತುಗಳನ್ನು ಅವನ್ನ ಹೇಳಬೇಕು ಅನ್ನೋ ಉದ್ದೇಶ ಕೂಡ ಇರಬೇಕು ಅನ್ನುವಂಥ ಮಾತು. ಅದಕ್ಕಾಗಿ ನನ್ನ ಮಾತುಗಳನ್ನು ಕೇಳಿದಂತ ಸಮಸ್ತ ಯಾರ್ಯಾರ ಸಹೃದಯರು ಕೇಳಿರಿ, ಕನ್ನಡ ಪ್ರಾಧ್ಯಾಪಕರು ಕೇಳಿರಿ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.